ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಪೇಪರ್ 2 ಅಲ್ಲಿ ಕೂಡ ಫಸ್ಟ್ ಪಾರ್ಟ್ ಎ ಅಲ್ಲಿ ಬರುವಂಥ 15 MCQ ಕ್ವಶನ್ಸು ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಕೂಡ ಅನಲೈಸಿಸ್ ಮಾಡಿ, ಅಂದರೆ ಡಿಸ್ಕಷನ್, ಅದಕ್ಕೆ ರಿಲೇಟೆಡ್ ಬೇಸಿಕ್ಕು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪಾರ್ಟ್ ಬಿ ಅಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಡೋಂಟ್ ಆಲ್ವೇಸ್ ನೀಡ್ ಎ ಪ್ಲ್ಯಾನ್, sometimes you just need to breathe, trust, let go and see what happens. ಅಂದರೆ ನೋಡಿ, ನೀವು ಯಾವಾಗಲೂ ಯೋಜನೆ ಅಗತ್ಯವಿಲ್ಲ, ಅಂದರೆ ಯಾವುದಾದ್ರೂ ಒಂದು ಪ್ಲ್ಯಾನ್ ಹಾಕಿಬಿಟ್ಟೇ ಮುಂದುವರಿಬೇಕಂತ ಇರೋದಿಲ್ಲ. ಕೆಲವು ಟೈಮ್ ಏನು ಮಾಡಬೇಕು ಅಂತಂದರೆ, ಸೊ ಬ್ರೀದ್ ಸ್ಮಾಲ್ ಅಂದರೆ ಸ್ಲೋ ಆಗಿ ಬ್ರೀದನ್ನು ತೊಗೊಂಡ್ಬಿಟ್ಟು ಮತ್ತು ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದನ್ನು ಸ್ವಲ್ಪ ಕಾಯಬೇಕು ಅಂತ. ಸೊ ನೋಡಿ, ಯಾವಾಗ್ಲೂ ಪ್ಲ್ಯಾನೇ ಮಾಡಬೇಕು ಅಂತ ಇರೋದಿಲ್ಲ. ಕೆಲವೊಮ್ಮೆ ಸಡನ್ ಪ್ಲ್ಯಾನ್ ಅಂದರೆ ವಿತೌಟ್ ಪ್ಲ್ಯಾನ್ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಂತ ಇರುತ್ತಲ್ಲ. ಸೊ ಅವಾಗ ನಂಬಿಕೆಯಿಂದ ನಾವು ಕೆಲಸ ಮಾಡಬೇಕನ್ನೋದು. ಇಲ್ಲಿ ನೋಡಿ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 2 ಅಂತ. ಸೊ 2024-25 ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ? 80 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ನೋಡಿ, ಪಾರ್ಟ್ ಬಿ ಅಲ್ಲಿ ಏನು ಕೇಳ್ತಾನೆ, ಆನ್ಸರ್ ಎನಿ 6 ಕ್ವೆಶನ್ಸ್ ಅಂತ. ಸೊ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್ ಇರುತ್ತೆ. 6 × 2 = 12 ಮಾರ್ಕ್ಸ್. ಪಾರ್ಟ್ ಬಿ ಅಲ್ಲಿ 12 ಮಾರ್ಕ್ಸ್ ಬರುತ್ತೆ. ಆಪ್ಷನ್ಸ್ ಇರುತ್ತೆ, ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ನೀವು ಅಟೆಂಪ್ಟ್ ಮಾಡೋದು 6 ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ನೋಡಿ, ನಿಮ್ಗೆ ಯಾವುದು ಈಸಿಯಾಗಿ ಫೀಲ್ ಆಗುತ್ತಲ್ಲ ಅದು ಅಟೆಂಪ್ಟ್ ಮಾಡ್ಬೋದು. ನೋಡಿ, 21st ಸ್ಟಾರ್ಟ್ ಆಗುತ್ತೆ. ಇದು ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸು. 21st ಏನಿದೆ ನೋಡೋಣ. If A cross B is equal to A, 1, A, 2, A, 3, B, 1, B, 2, B, 3 ಅಂತ, find the set A and B and hence find B cross A ಅಂತ. ಸೊ ನೋಡಿ, ಫಸ್ಟು ಕೊಟ್ಟಿರೋದೇನಿದೆ ನಮಗೆ ಗಿವನ್ನು A cross B ಕೊಟ್ಟಿದ್ದಾನೆ. A cross B is equal to A, 1, A, 2, A, 3 ಅಂತ ಇದೆ. ಆಮೇಲೆ B, 1 ಮತ್ತು B, 2 ಆಮೇಲೆ B, 3 ಅಂತ. ಸೊ ಈ ಥರ ರಿಲೇಟ್ ಇದೆ. ಎ ಅಂತಂದರೆ ಫಸ್ಟ್ ನೋಡಿ, ಇದೇನಿರುತ್ತಲ್ಲ ಎ ರಿಲೇಷನ್, ಎ ಸೆಟ್ ಎ ಅಲ್ಲಿ ಬರುವಂಥ ಎಲಿಮೆಂಟ್ಸ್ ಆಗಿರುತ್ತೆ. ಈ ಕಡೆ ಇರುತ್ತಲ್ಲ ಇದು ಸೆಟ್ ಬಿ ಅಲ್ಲಿರುತ್ತೆ. ಬಿಕಾಸ್ A ಕ್ರಾಸ್ B ಅಂತ ಹೇಳ್ತಿದ್ದೆ ನಾನು ಅದಕ್ಕೆ. ಸೊ ನೋಡಿ, ಇವಾಗ ಸೆಟ್ ಎ ಅಂತ ತಗೊಂಡಾಗ ಯಾವ್ದು ಬರುತ್ತೆ ನಮಗೆ? ಎ ಮತ್ತು ನೋಡಿ ಎ ಇದೆ ಇಲ್ಲಿ, ಮತ್ತು ಬಿ ಇದೆ, A, B ಇರುತ್ತೆ. ಅದೇ ಸೆಟ್ ಬಿ ತಗೊಂಡಾಗ ನೋಡಿ ಏನು ಬರುತ್ತೆ ನಮಗೆ? 1, 2, 3 ಅಂತ. ನೋಡಿ 1, 2, 3 ಈ ಕಡೆ ಇರೋದು ಬಿ ಆಗಿರುತ್ತೆ, ಬಿಕಾಸ್ A ಕ್ರಾಸ್ B ಅಂತ ಹೇಳ್ತಿದ್ದಾನೆ. ಸೊ ಇವಾಗ ನಾವು ಸೆಟ್ ಬರಿಬೇಕಂದ್ರೆ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ಕೊತೀವಿ. ಸಿಂಪಲ್ ಅಲ್ಲ, ಫ್ಲವರ್ ಬ್ರಾಕೆಟು. ಸೊ ಸೆಟ್ ಎ ಏನಾಗುತ್ತೆ ನಮಗೆ? A, B ಬರುತ್ತೆ. ಸೆಟ್ ಎ ಅನ್ನೋದು A, B ಇದೆ. ಸೆಟ್ ಬಿ ಅನ್ನೋದು 1, 2, 3. ನೋಡಿ, ಫಸ್ಟ್ ಕ್ವಶನ್ ಏನು ಕೇಳಿದ್ದ? ಸೆಟ್ ಎ ಮತ್ತು ಸೆಟ್ ಬಿ ಅನ್ನು ಫೈಂಡ್ ಮಾಡೋಕ್ಕೆ ಕೇಳಿದ್ದ. ಮತ್ತು ಇವಾಗ ಏನು ಫೈಂಡ್ ಮಾಡೋಂತ ಕೇಳಿದ್ದಾನೆ? ಫೈಂಡ್ B ಕ್ರಾಸ್ A ಅಂತ. ಸೊ B ಕ್ರಾಸ್ A ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಫಸ್ಟ್ ಬಿ ಏನಿದೆ? 1, 2, 3. ಸೊ 1, A, 1, B ಅಂತ. ಅದೇ ಥರ ನೋಡಿ 2, A ಮತ್ತು 2, B. ಅದೇ ಥರ 3, A ಮತ್ತು 3, B. ನೋಡಿ ಯಾವ ಥರ ರಿಲೇಟು, ಬಿದಿಂದ ಎಗೆ. ಇಲ್ಲಿ ಸೆಟ್ ಬಿ ಇದೆಯಲ್ಲ, ಅದೇ ಥರ ನೋಡಿ ಎಗೆ ಮತ್ತು ಬಿಗೆ ಎರಡಕ್ಕೂ. ಅದೇ ಥರ 2 ಇಂದ ಎಗೆ ಮತ್ತು ಬಿಗೆ. ಅದೇ ಥರ 3 ಇಂದ ಎಗೆ ಮತ್ತು 3 ಇಂದ ಬಿಗೆ. ಈ ಥರ ರಿಲೇಟ್ B ಕ್ರಾಸ್ A ಅಂತಂದರೆ. A ಕ್ರಾಸ್ B ಇದ್ದಾಗ ನೋಡಿ, ಎದಿಂದ 1ಗೆ, ಎದಿಂದ 2ಗೆ, ಎದಿಂದ 3ಗೆ, ಬಿದಿಂದ 1ಗೆ, ಬಿದಿಂದ 2ಗೆ, ಬಿದಿಂದ 3ಗೆ. ಈ ಥರ ರಿಲೇಟ್ ಇತ್ತಲ್ಲ. ಅದೇ ಥರ B ಕ್ರಾಸ್ A ಅಂತಂದಾಗ ಉಲ್ಟಾ ನೋಡಿ, ಈ ಕಡೆಯಿಂದ 1 ಇಂದ ಎಗೆ, 1 ಇಂದ ಬಿಗೆ ರಿಲೇಷನ್, ಮತ್ತು 2 ಇಂದ ಎಗೆ, 2 ಇಂದ ಬಿಗೆ ರಿಲೇಷನ್, 3 ಇಂದ ಎಗೆ, 3 ಇಂದ ಬಿಗೆ ರಿಲೇಷನ್. ಸೊ ಇವಾಗ ಏನಾಗುತ್ತೆ ನಮಗೆ? B ಕ್ರಾಸ್ A ಅಂತಂದರೆ ಏನು ಬರುತ್ತೆ? 1, A, 1, B, 2, A, 2, B ಮತ್ತು 3, A, 3, B. ನೋಡಿ, ಎರಡು ಕ್ವಶನ್ನು. ಫಸ್ಟು ಸೆಟ್ ಎ ಮತ್ತು ಸೆಟ್ ಬಿ ಅನ್ನು ಫೈಂಡ್ ಮಾಡ್ಕೊಂಡ್ವಿ. ಅದಾದಮೇಲೆ B ಕ್ರಾಸ್ A ಅಂತ.
ನೋಡಿ ಎ ಕ್ರಾಸ್ ಬಿ ಕೊಟ್ಟಿದ್ದ ಎ ಕಾಮ ಬಿ ಬಂತು, ಬಿ 1,2,3 ಮತ್ತು ಬಿ ಕ್ರಾಸ್ ಎ. ನೆಕ್ಸ್ಟ್ ನೋಡಿ 22nd ಇದೆ. ಎಕ್ಸ್ಪ್ರೆಸ್ I to the power 58 plus 1 by I to the power 25 in A plus IB ಫಾರ್ಮ್ ಅಂತ ಇದೆ. ಸೊ ಕೊಟ್ಟಿರೋದನ್ನು ನಾವು ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಐ ಬಿ ಫಾರ್ಮಲ್ಲಿ ಎ ಪ್ಲಸ್ ಐ ಬಿ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ಕೇಳ್ತಿದ್ದಾನೆ. ಸೊ ಕೊಟ್ಟಿರೋದು ಏನಿದೆ ನೋಡೋಣ. ಲೆಟ್ ಐ ಟು ದಿ ಪವರ್ 58 ಪ್ಲಸ್ 1 ಡಿವೈಡೆಡ್ ಬೈ ಐ ಟು ದಿ ಪವರ್ 25 ಅಂತ ಇದೆ. ಸೊ ನೋಡಿ ಇಲ್ಲೇನು ಮಾಡ್ಕೊಳ್ಳೋಣ, ಸ್ಪ್ಲಿಟ್ಟು ಐ ಟು ದಿ ಪವರ್ 56 ಪ್ಲಸ್ 2 ಅಂತ ಸ್ಪ್ಲಿಟ್ ಮಾಡ್ಕೊ, ಅಂದರೆ 56ನ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ 2 ನಂಬರ್ ಸಿಗುತ್ತೆ, 4 × 14 ಅಂತ. ಸೊ ಅದೇ ಥರ ಪ್ಲಸ್ 1 ಬೈ ಐ ಇದೆಯಲ್ಲ, ಇಲ್ಲಿನೂ ಕೂಡ ನೋಡಿ 24 ತಗೊಳ್ಳೋಣ ಇಲ್ಲಿ, ಪ್ಲಸ್ 1 ಅಂತ ನೋಡಿ, ಅವಾಗ 25 ಆಗುತ್ತೆ. ಇವಾಗ ನಾವು ಏನಕ್ಕಂದರೆ ನಮಗೆ ಯಾವುದು ಇಂಡೈಸಸಲ್ಲಿ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಈಸ್ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅಂತ ಇದೆಯಲ್ಲ, ಸೊ ಅದನ್ನು ನಾವು ಯೂಸ್ ಮಾಡ್ಕೊತೀವಿ ಇಲ್ಲಿ. ಸೊ ಇವಾಗ ಏನಾಗುತ್ತೆ, ಐ ಟು ದಿ ಪವರ್ ಇಲ್ಲಿ ಐ ಟು ದಿ ಪವರ್ 56 ಇಂಟು ಐ ಟು ದಿ ಪವರ್ ಸ್ಕ್ವೇರ್ ಅಂತ, ಐ ಟು ದಿ ಪವರ್ 56 ಮತ್ತು ಇಂಟು ಐ ಟು ದಿ ಪವರ್ ಸ್ಕ್ವೇರ್ ಅಂದರೆ 2 ಅಂತಲೂ ಕೂಡ ಹೇಳ್ಬೋದು. ಪ್ಲಸ್ ಇಲ್ಲಿ ನೋಡಿ 1 ಡಿವೈಡೆಡ್ ಬೈ ಐ ಟು ದಿ ಪವರ್ 24 ಇಂಟು 1 ಡಿವೈಡೆಡ್ ಬೈ ಐ ಟು ದಿ ಪವರ್ 1 ಅಂತ ನೋಡಿ, ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅಂದರೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಅಂತ. ಸೊ ಇಲ್ಲಿ ಮತ್ತೆ ಸ್ಪ್ಲಿಟ್ ಮಾಡ್ಕೋಬೇಕು. ಏನಂತಂದರೆ ಐ ಟು ದಿ ಪವರ್ 4 ಇಂಟು 14 ಈಸ್ 56. ಇಲ್ಲಿ 56 ಇತ್ತಲ್ಲ, ಅದನ್ನು 4 ಇಂಟು 14 ಅಂತ, 56. ಸೊ ಇಂಟು ಐ ಸ್ಕ್ವೇರ್ ನೋಡಿ, ಐ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ ನಮಗೆ, ಏನಿದೆ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು -1. ಸೊ ಇಲ್ಲಿ ತಗೋಬೋದು -1 ಪ್ಲಸ್ ಇಲ್ಲಿ ನೋಡಿ, ಇಲ್ಲಿನೂ ಕೂಡ ಅದೇ ಥರ 1 ಬೈ ಐ ಇದೆಯಲ್ಲ ಹೋಲ್ ಸ್ಕ್ವೇರು 24 ಅಂತಂದರೆ ಮತ್ತೆ ಇಲ್ಲಿ ಕೂಡ ಸ್ಪ್ಲಿಟ್ ಮಾಡ್ಕೋಬೋದು 2 ಇಂಟು 12 ಅಂತ. ಸೊ ಇಂಟು 1 ಬೈ ಐ ಟು ದಿ ಪವರ್ 1 ಅಂತಂದರೆ 1 ಬೈ ಐ ಆಗುತ್ತೆ. ಇವಾಗ ಐ ಟು ದಿ ಪವರ್ 4 ನೋಡಿ, ಇಲ್ಲೇನಾಗುತ್ತೆ ಈಸ್ ಈಕ್ವಲ್ ಟು ಐ ಟು ದಿ ಪವರ್ 4 ಟು ದಿ ಪವರ್ 14 ಇಂಟು -1 ಆ್ಯಸ್ ಇಟ್ ಈಸ್, ಪ್ಲಸ್ ಇಲ್ಲಿನೂ ಕೂಡ 1 ಟು ದಿ ಪವರ್ ಐ ಹೋಲ್ ಸ್ಕ್ವೇರ್ ಟು ದಿ ಪವರ್ 12 ಅಂತ. ಸೊ ಇಂಟು 1 ಬೈ ಐ ಅಂತ ಫರ್ದರ್ ಸಿಂಪ್ಲಿಫಿಕೇಶನ್. ಸೊ ಐ ಟು ದಿ ಪವರ್ 4 ಇದೆಯಲ್ಲ, ಇದನ್ನು ನಾವು ಮತ್ತೆ ಐ ಸ್ಕ್ವೇರ್ ಟು ದಿ ಪವರ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಐ ಟು ದಿ ಪವರ್ ಸ್ಕ್ವಯರ್ ಟು ದಿ ಪವರ್ ಸ್ಕ್ವೇರ್, ಸೊ ಟು ದಿ ಪವರ್ 40 ಇಂಟು -1 ಪ್ಲಸ್ ಇಲ್ಲಿ ನೋಡಿ ಐ ಸ್ಕ್ವೇರ್ ಅಂದರೆ -1 ಇದೆ ನಮಗೆ, 1 ಡಿವೈಡೆಡ್ ಬೈ -1 ಟು ದಿ ಪವರ್ 12 ಇಂಟು 1 ಬೈ ಐ ಅಂತ. ಸೊ ಇಲ್ಲಿನೂ ಕೂಡ ಐ ಸ್ಕ್ವೇರ್ ಅಂತಂದರೆ -1 ಬರುತ್ತೆ. ಇಲ್ಲಿ ಯಾವುದು ಯೂಸ್ ಮಾಡಿಕೊಂಡು ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಅಂದರೆ ಎ ಟು ದಿ ಪವರ್ ಎಮ್ ಎನ್ ಬರುತ್ತಲ್ಲ ಮಲ್ಟಿಪ್ಲಿಕೇಶನ್. ಸೊ ಆ ಒಂದು ಬೇಸ್ ಮೇಲೆ ತೊಗೊಂಡಿದ್ವಿ ಇಲ್ಲಿ. ಇವಾಗ -1 ಟು ದಿ ಪವರ್ ಸ್ಕ್ವಯರ್ ಟು ದಿ ಪವರ್ 14 ಇಂಟು -1 ಪ್ಲಸ್ 1 ಡಿವೈಡೆಡ್ ಬೈ ನೋಡಿ ಇಲ್ಲಿ 1 ಡಿವೈಡೆಡ್ ಬೈ -1 ಹೋಲ್ ಟು ದಿ ಪವರ್ 12 ಈವನ್ ನಂಬರ್ ಆಫ್, ಇವಾಗ -1 ಈವನ್ ನಂಬರ್ ಆಫ್ ಟೈಮ್ಸು ಅಡಿಷನ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ +1 ಬರುತ್ತೆ. ಸೊ ಏನಾಗುತ್ತೆ ಇಲ್ಲಿ 1 ಬೈ 1 ಇಂಟು 1 ಬೈ ಐ ಆಗುತ್ತೆ. ಸೊ ಇಲ್ಲಿ -1 ಐ ಸ್ಕ್ವೇರ್ ಅಂದರೆ -1 ಮತ್ತು ಇಲ್ಲಿ ಸ್ಕ್ವೇರ್ ಇರೋದ್ರಿಂದ -1 ಸ್ಕ್ವೇರ್ ಅಂದರೆ +1 ಟು ದಿ ಪವರ್ 14 ಇಂಟು -1 ಪ್ಲಸ್ 1 ಬೈ 1 ಇಂಟು 1 ಬೈ ಐ ಇಸ್ 1 ಬೈ ಐ ದಟ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ 1 ಬೈ 1 ಟು ದಿ ಪವರ್ 14 ಅಂತಂದರೆ ಏನಾಗುತ್ತೆ ನಮಗೆ 1 ಇಂಟು -1 ಈಸ್ -1. 1 ಟು ದಿ ಪವರ್ ಎನಿಥಿಂಗ್ 1 ಬರುತ್ತೆ. ಸೊ ಇಂಟು -1 ಈಸ್ -1 ಪ್ಲಸ್ 1 ಬೈ ಐ ಅಂತ. ದಿಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಐ ಬಿ. ನೋಡಿ ಇದೆಯಾ, ಎ ಅಂತಂದರೆ -1 ಇದೆ, ಬಿ ಅಂದರೆ 1 ಬೈ ಐ ಅಂತ ಇದೆ. ನೋಡಿ ಕ್ವಶನ್ ನೋಡಿ ಏನಿದೆ, ಎಕ್ಸ್ಪ್ರೆಸ್ ಐ ಟು ದಿ ಪವರ್ 58 ಪ್ಲಸ್ 1 ಬೈ ಐ ಟು ದಿ ಪವರ್ 25 ಇನ್ ಎ ಪ್ಲಸ್ ಐ ಬಿ
ಫಾರ್ಮ್ ಅಂತ. ಸೊ ಕೊಟ್ಟಿರೋದೇನಿದೆ ಐ ಟು ದಿ ಪವರ್ 58 ಪ್ಲಸ್ 1 ಬೈ ಐ ಟು ದಿ ಪವರ್ 25 ಇದೆ. ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೋಬೋದು ನಾವು. ಐ ಟು ದಿ ಪವರ್ 58 ಅಂದರೆ 56 ಪ್ಲಸ್ 2 ಅಂತ ನೋಡಿ, ಇಲ್ಲಿ 56 ಪ್ಲಸ್ 2 ಮತ್ತು ಇಲ್ಲಿ 1 ಬೈ ಐ 24 24 ಪ್ಲಸ್ 1 ಅಂತ. ಏನಕ್ಕಂದರೆ ಎ ಟು ದಿ ಪವರ್ ಎಮ್ ಇಂಟು ಎ ಟು ದಿ ಪವರ್ ಎನ್ ಇಸ್ ಎ ಟು ದಿ ಪವರ್ ಎಮ್ ಪ್ಲಸ್ ಎನ್ ಇದೆಯಲ್ಲ, ಅಥವಾ ಸೊ ಆ ಥರ ಸ್ಪ್ಲಿಟ್ ಮಾಡ್ಕೊಂಡು ಇವಾಗ ಐ ಟು ದಿ ಪವರ್ 56 ಇಂಟು ಐ ಟು ದಿ ಪವರ್ 2 ಪ್ಲಸ್ 1 ಬೈ ಐ ಟು ದಿ ಪವರ್ 24 ಇಂಟು 1 ಬೈ ಐ ಟು ದಿ ಪವರ್ 1 ಅಂತ. ಸೊ ಐ ಟು ದಿ ಪವರ್ 56 ಅಂದರೆ 4 ಇಂಟು 14 ಈಸ್ 56. ಐ ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಏನಿದೆ ನಮಗೆ -1 ಪ್ಲಸ್ 1 ಬೈ ಐ ಟು ದಿ ಪವರ್ 24 ಅಂದರೆ 2 ಇಂಟು 12 ಇಂಟು 1 ಬೈ ಐ ಅಂತಂದರೆ ಟು ದಿ ಪವರ್ 1 ಅಂದರೆ 1 ಬೈ ಐ. ಸೊ ಇವಾಗ ಐ ಟು ದಿ ಪವರ್ 4 ಇಂಟು 14. ಸೊ ಇಲ್ಲಿ ಐ ಸ್ಕ್ವೇರ್ ಅಂದರೆ ಏನಿತ್ತು ನಮಗೆ -1 ಪ್ಲಸ್ 1 ಬೈ ಐ ಹೋಲ್ ಸ್ಕ್ವೇರ್ ಟು ದಿ ಪವರ್ 12, ಇದು 1 ಬೈ ಐ ಆ್ಯಸ್ ಇಟ್ ಈಸ್. ಇವಾಗ ಐ ಟು ದಿ ಪವರ್ 4 ಇದೆಯಲ್ಲ, ಇದನ್ನು ಐ ಟು ದಿ ಪವರ್ 2 ಮತ್ತು ಟು ದಿ ಪವರ್ 2 ಅಂತ ಈ ಥರ ಟು ದಿ ಪವರ್ 14 ಅಂತ. ಸೊ ಯಾವ ಥರ ಅಂದರೆ ಎ ಟು ದಿ ಪವರ್ ಎಮ್ ಇಂಟು ಎನ್ ಇದೆಯಲ್ಲ ಈಸ್ ಎ ಟು ದಿ ಪವರ್ ಎಮ್ ಎನ್ ಅಂತ. ಸೊ ಇಲ್ಲಿ ಏನು ಬರುತ್ತೆ ನಮಗೆ ಐ ಸ್ಕ್ವೇರ್ ಅಂದರೆ -1 ಸ್ಕ್ವೇರ್ ಟು ದಿ ಪವರ್ 14 ಇಂಟು -1 ಆ್ಯಸ್ ಇಟ್ ಈಸ್. ಇಲ್ಲಿ ಐ ಸ್ಕ್ವೇರ್ ಅಂದರೆ -1. ಸೊ 1 ಡಿವೈಡೆಡ್ ಬೈ -1 ಏನಾಗುತ್ತೆ, ಟು ದಿ ಪವರ್ 12 ಅಂದರೆ ಈವನ್ ನಂಬರ್ ಆಫ್ ಟೈಮ್ಸ್ ಅಂದರೆ 1 ಬಂತು. 1 ಬೈ 1 ಅಂದರೆ 1. ಸೊ 1 ಬೈ ಐ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ ಐ ಸ್ಕ್ವೇರ್ -1 ಸ್ಕ್ವೇರ್ ಅಂದರೆ +1 ಬರುತ್ತೆ. ಟು ದಿ ಪವರ್ ಮತ್ತೆ 14, 1 ಟು ದಿ ಪವರ್ 14 ಈಸ್ 1 ಇಂಟು -1 ಇದೆ. ಸೊ -1 ಪ್ಲಸ್ 1 ಬೈ ಐ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಐ ಬಿ. ಕಾಂಪ್ಲೆಕ್ಸ್ ನಂಬರಲ್ಲಿ ಕೇಳಿರೋ ಕ್ವಶನ್, ಆ ಒಂದು ಚಾಪ್ಟ್ರಿಂದ ಬಂದಿರೋ ಕ್ವಶನ್ ನೋಡಿ, 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ನೋಡಿ 23rd ಕ್ವಶನ್ ಇದೆ. ಫೈಂಡ್ ದಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಮೈನಸ್ 3i ಅಂತ. ಸೊ ನೋಡಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸನ್ನು ಫೈಂಡ್ ಮಾಡಬೇಕು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಮೈನಸ್ 3i. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಡಿವೈಡೆಡ್ ಬೈ 2 ಮೈನಸ್ 3i. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಮೈನಸ್ 3i ಇಂಟು ರ್ಯಾಷನಲೈಸ್. ನೋಡಿ ಇಲ್ಲಿ ರ್ಯಾಷನಲೈಸಿಂಗ್ ಮಾಡ್ತೀವಿ. ರ್ಯಾಷನಲೈಸಿಂಗ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಅಪೋಸಿಟ್ ಸೈಡ್. ಸೊ ಇಲ್ಲಿ ಏನಾಗುತ್ತೆ 2 ಪ್ಲಸ್ 3i ಡಿವೈಡೆಡ್ ಬೈ 2 ಪ್ಲಸ್ 3i. ಸೊ ಈಸ್ ಈಕ್ವಲ್ ಟು 1 ಇಂಟು 2 ಪ್ಲಸ್ 3i ಈಸ್ 2 ಪ್ಲಸ್ 3i ಡಿವೈಡೆಡ್ ಬೈ, ನೋಡಿ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದೆಯಲ್ಲ, ಏನಿದೆ ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಸೊ ಇಲ್ಲಿ ಏನಾಗುತ್ತೆ 2 ಸ್ಕ್ವಯರ್ ಮೈನಸ್ 3i ಸ್ಕ್ವೇರ್ ಅಂತ. ಸೊ ಸಿಂಪ್ಲಿಫಿಕೇಶನ್ 2 ಪ್ಲಸ್ 3i ಡಿವೈಡೆಡ್ ಬೈ 2 ಸ್ಕ್ವೇರ್ ಈಸ್ 4 ಮೈನಸ್ 3 ಸ್ಕ್ವೇರ್ ಅಂದರೆ 9 ಬರುತ್ತೆ, ಐಗೆ ಸ್ಕ್ವಯರ್. ಫರ್ದರ್ ಸಿಂಪ್ಲಿಫಿಕೇಶನ್ 2 ಪ್ಲಸ್ 3i ಡಿವೈಡೆಡ್ ಬೈ 4 ಮೈನಸ್ 9 ಇಂಟು, ನೋಡಿ ಐ ಸ್ಕ್ವೇರ್ ಅಂತಂದರೆ ಏನಿದೆ ನಮಗೆ -1. ಸೊ ಆಲ್ರೆಡಿ ನೋಡಿದ್ವಿ, ಐ ಸ್ಕ್ವೇರ್ ಈಸ್ -1 ವ್ಯಾಲ್ಯೂ. I square is equal to -1 ಇದೆ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಇವಾಗ 2 ಪ್ಲಸ್ 3i ಡಿವೈಡೆಡ್ ಬೈ 4 ಮೈನಸ್ ಇಂಟು ಮೈನಸ್, ನೋಡಿ -1 ಇದೆಯಲ್ಲ ಪ್ಲಸ್ 9 ಈಸ್ ಈಕ್ವಲ್ ಟು 2 ಪ್ಲಸ್ 3i ಡಿವೈಡೆಡ್ ಬೈ 4 ಪ್ಲಸ್ 9 ಈಸ್ 13. ಸೊ ನೋಡಿ ಇವಾಗ ಸ್ಪ್ಲಿಟ್ ಮಾಡ್ಕೋಬೋದು. 2 ಬೈ 13 ಪ್ಲಸ್ 3i ಬೈ 13. So this is a multiplicative inverse of the given complex number. Nodi, find the multiplicative inverse of 2 minus 3i anta ide. So multiplicative inverse of 2 minus 3i is ಏನಾಗುತ್ತೆ 1 divided by 2 minus 3i. ಸೊ ಇಲ್ಲಿ ಇದನ್ನು ರ್ಯಾಷನಲೈಸ್ ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ರ್ಯಾಷನಲೈಸ್ ಮಾಡ್ಕೊತೀವಿ. ರ್ಯಾಷನಲೈಸ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರು ಅಪೋಸಿಟ್ ಸೈನ್ ಇರುತ್ತೆ.
ಸೊ 1 ಡಿವೈಡೆಡ್ ಬೈ 2 ಮೈನಸ್ 3i ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಅಂತಂದರೆ ಅಪೋಸಿಟ್ ಸೈನ್ 2 + 3i ಮಲ್ಟಿಪ್ಲೈ ಡಿವೈಡ್. ಸೊ ಇವಾಗ 2 + 3i ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ 2 ಮೈನಸ್ 3i ಇಂಟು 2 + 3i ಅಂದರೆ a + b ಇಂಟು a ಮೈನಸ್ b ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಇವಾಗ ನೋಡಿ 2 + 3i ಆ್ಯಸ್ ಇಟ್ ಈಸ್. ಇಲ್ಲಿ 2 ಸ್ಕ್ವೇರ್ ಮೈನಸ್ 3i ಸ್ಕ್ವೇರ್, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ. ಸೊ 2 ಸ್ಕ್ವೇರ್ ಅಂತಂದರೆ ಏನು ಬಂತು ನಮಗೆ ಇಲ್ಲಿ 4 ಬಂತು, ಮೈನಸ್ 3 ಸ್ಕ್ವೇರ್ ಅಂದರೆ 9 i ಸ್ಕ್ವೇರ್. ಸೊ i ಸ್ಕ್ವೇರ್ ವ್ಯಾಲ್ಯೂ ಏನಿದೆ ನಮಗೆ -1. ಸೊ 2 + 3i ಡಿವೈಡೆಡ್ ಬೈ 4 ಮೈನಸ್ 9 ಇಂಟು -1 ಈಸ್ ಅ 2 + 3i divided by 4 minus into minus is a +9. So 2 + 3i divided by 9, 4 + 9 is a 13. So 2 by 13 plus 3i by 13 ಅಂತ ನೋಡಿ. ಎರಡು ನ್ಯೂಮರೇಟರ್ ನಾವು ಸ್ಪ್ಲಿಟ್ ಮಾಡ್ಕೋದು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ದ 2 ಮೈನಸ್ 3i ಈಸ್ ಏನಾಗುತ್ತೆ 2 by 13 plus 3i divided by 13 ಅಂತ. ನೆಕ್ಸ್ಟ್ ನೋಡಿ 24th ಕ್ವೆಶನ್ ಇದೆ. ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇವ್ಯಾಲ್ಯೂಯೇಟ್ 102 to the power 5 ಅಂತ. ಸೊ ಕೊಟ್ಟಿರೋದೇನಿದೆ ನಮಗೆ ಲೆಟ್ 102 to the power 5 ಅನ್ನು ನಾವು ಸ್ಪ್ಲಿಟ್ ಮಾಡಿಕೊಂಡಾಗ 100 + 2 to the power 5 ಬರುತ್ತೆ. ಸೊ ವಿ ನೋ ದ್ಯಾಟ್ ಬೈನಾಮಿಯಲ್ ಥಿಯರಮ್ ಏನಿದೆ ನಮಗೆ ಅದನ್ನು ಯೂಸ್ ಮಾಡ್ಕೊತೀವಿ. ವಿ ನೋ ದ್ಯಾಟ್ a + b to the power n is equal to nc0 a to the power n plus nc1 a to the power n minus 1 into b to the power 1 plus nc2 into a to the power n minus 2 into b square plus nc3 into a to the power n minus 3 into b cube plus so on ಎಲ್ಲಿವರೆಗೂ ಬರುತ್ತೆ ಅಂದರೆ plus nc n minus 1 a to the power 1 b to the power n minus 1 plus ncn into b to the power n ಅಂತ ನೋಡಿ. ಇದು ಬೈನಾಮಿಯಲ್ ಥಿಯರಮ್. ಸೊ ಇದೇ ಬೇಸ್ ಮೇಲೆ ನಾವು 102 to the power 5 ಅನ್ನು ಸಿಂಪ್ಲಿಫೈ ಮಾಡ್ಬೋದು. ಸೊ ಇಲ್ಲಿ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ ನೋಡಿ ಇದು ಜನರಲ್ ಆಗಿದೆ. ಇನ್ ಕೇಸ್ ಇಲ್ಲಿ ನಾವು ಇದೇನು ಮಾಡೋಣ 5 ಅಂತ ತೊಗೊಂಡ್ಬಿಡೋಣ ಎನ್ ವ್ಯಾಲ್ಯೂ. ಈಸಿ ಆಗುತ್ತೆ ನಮಗೆ ಅವಾಗ ಸಿಂಪ್ಲಿಫೈ ಮಾಡೋಕ್ಕೆ. ನೋಡಿ ಇನ್ ಕೇಸ್ ಇಲ್ಲೇನೆ a + b to the power 5 ಅಂತ ತೊಗೊಂಡಿದ್ರೆ ಸೊ n ಪ್ಲೇಸಲ್ಲಿ ಏನು ಬರುತ್ತೆ ನಮಗೆ 5 ಬರುತ್ತೆ. ನೋಡಿ ಏನು ಬರುತ್ತೆ 5c0 a to the power 5 plus 5c1 a to the power 5 minus 1 into b to the power 1 plus 5c2 a to the power 5 minus 2 into b square plus 5c3 a to the power 5 minus 3 into b cube plus 5c4 a to the power 5 minus 4 into b to the power 4 plus 5c5 a to the power 5 minus 5 into b to the power 5. ಸೊ ನೋಡಿ ಎನ್ ವ್ಯಾಲ್ಯೂ 5 ಅಂತ ತಗೊಂಡಾಗ ಈ ಥರ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ ನೋಡಿ a to the power 5 plus 5 into a to the power 4 into b plus 10 into a cube into b square plus 10 into a square into b cube plus 5 into a into b to the power 4 plus b to the power 5 ಅಂತ. ಏನಕ್ಕಂದರೆ ಇಲ್ಲಿ ನೋಡಿ ನಮಗೆ ಫಾರ್ಮುಲಾ 5c0 ಅಂತಂದರೆ ನೋಡಿ ಯಾವುದಿದೆ ಫಾರ್ಮುಲಾ ಕಾಂಬಿನೇಷನ್ NCR ಈಸ್ ಅ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡಾಗ ನೋಡಿ ಇಲ್ಲಿ 5c0 ಏನಾಗುತ್ತೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 0 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್ ಈಸ್ ಅ 5. ಏನಕ್ಕಂದರೆ 5 ಕ್ಯಾನ್ಸಲ್ ಆಗುತ್ತೆ, 0 ಫ್ಯಾಕ್ಟೋರಿಯಲ್ ಅಂದರೆ ನಮಗೇನಿದೆ 1 ಅಂತ.
ಸೊ ಅದೇ ಥರ 5c1 ತಗೊಂಡಾಗ ನೋಡಿ ಇಲ್ಲಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಏನಾಗುತ್ತೆ ಇಲ್ಲಿ ಕೂಡ ಸಾರಿ 5c0 ಅಂತಂದರೆ 5c0 ಅಂದರೆ 1 ಬರುತ್ತೆ. ಸಾರಿ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ 5 ಮೈನಸ್ 5 ಅಂದರೆ 5 ಕ್ಯಾನ್ಸಲ್ ಆಗುತ್ತೆ. ಸಾರಿ 5 ಕ್ಯಾನ್ಸಲ್ ಆಗಿಬಿಟ್ಟು 1 ಬರುತ್ತೆ. NCR ಫಾರ್ಮುಲಾ ಯೂಸ್ ಮಾಡ್ತಾ ಇಲ್ಲಿ 1 ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ 5 ಬಿಕಾಸ್ ಇಲ್ಲಿ ನೋಡಿ ಸಿಂಪ್ಲಿಫಿಕೇಶನ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 1 ಅಂದರೆ 4 ಆಗುತ್ತೆ ಇಂಟು 1 ಫ್ಯಾಕ್ಟೋರಿಯಲ್. ಸೊ 5 ಇಂಟು 4 ಫ್ಯಾಕ್ಟೋರಿಯಲ್ ಅಂದರೆ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ನೋಡಿ 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಸ್ 1. ಸೊ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ಏನು ಬಂತು 5 ಅಂತ. ಸೊ ಇದೇ ಥರ ಸ್ಪ್ಲಿಟ್ ಅಂದರೆ ಸಿಂಪ್ಲಿಫೈ ಮಾಡ್ಕೊಂಡಾಗ 5c2 ಏನು ಬರುತ್ತೆ 10, 5c3 10, ಆಮೇಲೆ 5c4 5 ಬರುತ್ತೆ, 5c5 ಅಂತಂದರೆ 1 ಬಂದುಬಿಡುತ್ತೆ. ಅಂದರೆ NCN ಈಸ್ ಅ 1, NC0 ಈಸ್ ಆಲ್ಸೋ 1 ಆ ಥರ. ಇವಾಗ ನೋಡಿ ನಮಗೆ ಕೊಟ್ಟಿರೋದೇನಿದೆ ನಂಬರು 102 ಇದೆಯಲ್ಲ 102 ಟು ದಿ ಪವರ್ 5 ಸ್ಪ್ಲಿಟ್ ಮಾಡ್ಕೊಂಡಿದ್ವಿ ಮೇಲೆ 100 ಪ್ಲಸ್ 2 ಟು ದಿ ಪವರ್ 5 ಇದೆ. ಸೊ ಇಲ್ಲಿ A ಈಸ್ ಈಕ್ವಲ್ ಟು ನೋಡಿ 100 ಬರುತ್ತೆ, B ಅಂತಂದರೆ ಏನಿದೆ ನಮಗೆ 2. ಇಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಅಂದರೆ ಪುಟ್ ಮಾಡಿದರೆ ವ್ಯಾಲ್ಯೂ 102 ಟು ದಿ ಪವರ್ 5 ಈಸ್ ಈಕ್ವಲ್ ಟು ಏನಿದೆ ಓಕೆ ಇಲ್ಲಿ 100 ಪ್ಲಸ್ 2 ಟು ದಿ ಪವರ್ 5 ನೀವು ತೊಗೊಂಡ್ಬಿಡಿ. ಹಂಡ್ರೆಡ್ ಪ್ಲಸ್ 2 ಟು ದಿ ಪವರ್ 5 ಈಸ್ ಈಕ್ವಲ್ ಟು ನೋಡಿ ಏನು ಬರುತ್ತೆ A ಟು ದಿ ಪವರ್ ಅಂದರೆ 100 ಟು ದಿ ಪವರ್ 5 ಪ್ಲಸ್ 5 ಇಂಟು 100 ಟು ದಿ ಪವರ್ 4 B ಅಂತಂದರೆ ಇಂಟು 2 ಪ್ಲಸ್ 10 ಇಂಟು 100 ಟು ದಿ ಪವರ್ 3 ಇಂಟು B ಅಂದರೆ 2 ಸ್ಕ್ವೇರ್ ಪ್ಲಸ್ 10 ಇಂಟು 100 ಟು ದಿ ಪವರ್ ಸ್ಕ್ವಯರ್ ಇಂಟು B ಅಂತಂದರೆ 2 ಟು ದಿ ಪವರ್ ಕ್ಯೂಬ್ ಪ್ಲಸ್ ನೋಡಿ 5 ಇಂಟು A ಅಂದರೆ 100, B ಅಂತಂದರೆ 2 ಟು ದಿ ಪವರ್ 4 ಪ್ಲಸ್ B ಟು ದಿ ಪವರ್ 5 ಅಂದರೆ 2 ಟು ದಿ ಪವರ್ 5. ನೋಡಿ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ದಿಸ್ ಈಸ್ ಈಕ್ವಲ್ ಟು 100 ಟು ದಿ ಪವರ್ 5 ಅಂತಂದರೆ ನೋಡಿ ಎಷ್ಟು 0 ಬರುತ್ತೆ 10 0 ಬರುತ್ತೆ ನೋಡಿ 1 2 3 4 5 6 7 8 9 10 0 ಪ್ಲಸ್ 5 ಇಂಟು 100 ಟು ದಿ ಪವರ್ 4 ಅಂದರೆ 8 0 1 2 3 4 5 6 7 8 ಇಂಟು 2 ಪ್ಲಸ್ 10 ಇಂಟು 100 ಟು ದಿ ಪವರ್ ಕ್ಯೂಬ್ ಅಂತಂದರೆ 6 0 1 2 3 4 5 6 ಇಂಟು 2 2 4 ಪ್ಲಸ್ 10 ಇಂಟು 100 ಟು ದಿ ಪವರ್ 2 ಅಂತಂದರೆ 10,000 4 zeros ಇಂಟು 2 ಟು ದಿ ಪವರ್ 3 ಅಂದರೆ 8 ಪ್ಲಸ್ 5 ಇಂಟು 100 ಈಸ್ 500 2 ಟು ದಿ ಪವರ್ 4 ಅಂತಂದರೆ 16 ಬರುತ್ತೆ ಇಂಟು 16 ಪ್ಲಸ್ 2 ಟು ದಿ ಪವರ್ 5 ಅಂದರೆ 32 ಅಂತ. ದಿಸ್ ಈಸ್ ಈಕ್ವಲ್ ಟು ನೋಡಿ ಇವಾಗ 1 2 3 4 5 6 7 8 9 10 ಪ್ಲಸ್ 5 2s are 10 ಇಂಟು ದಿಸ್ ಒನ್ ಮಲ್ಟಿಪ್ಲಿಕೇಶನ್ ಆಲ್ರೆಡಿ ಲೇಟ್ ಇದೆ ಸೊ 10 ಬಂತು ಮತ್ತು 9 ಬರುತ್ತೆ 1 2 3 4 5 6 7 8 9 ಪ್ಲಸ್ ಇಲ್ಲಿನೂ ಕೂಡ 10 ಇಂಟು ದಿಸ್ಸು 10 ಇಂಟು 4 ಇಸ್ 40 40 ಇಂಟು ದಿಸ್ ಅಂತಂದರೆ ಇಲ್ಲಿ ಆಲ್ರೆಡಿ ಎಷ್ಟಿದೆ ಝೀರೋಸು 6 ಇದೆ 7 ಆಗುತ್ತೆ 4 1 2 3 4 5 6 7 ಪ್ಲಸ್ ಇದಕ್ಕೆ 10 ಇಂಟು 8 80 ಮತ್ತು ಇಲ್ಲಿ ಎಷ್ಟು ಝೀರೋಸ್ ಇದೆ ನೋಡಿ 4 ಇದೆ 4 ಪ್ಲಸ್ 1 5 zeros 1 2 3 4 5 ಪ್ಲಸ್ 5 ಇಂಟು 16 ಒಂದು ನಿಮಿಷ ಇದು 16 5s 80 ಸೊ ಮತ್ತೆ ಇಲ್ಲಿ 2 0 ಅಂದರೆ 500 ಇದೆ ಸೊ 8000 ಪ್ಲಸ್ 32 ಸೊ ದಿಸ್ ಈಸ್ ಈಕ್ವಲ್ ಟು ನೋಡಿ ಎಡಿಷನ್ ಮಾಡಿದರೆ ಎಲ್ಲನೂ ಡಬಲ್ 1
0 4 0 8 0 8 0 3 2. ಸೊ 1 0 2 to the power 5. ಆನ್ಸರ್ ಏನು ಬರುತ್ತೆ 1 1 0 4 0 8 0 8 0 3 2 ಅಂತ ನೋಡಿ. ಎಡಿಷನ್ ಮಾಡಿದೆ, ಎಲ್ಲನೂ ಎಡಿಷನ್ ಮಾಡ್ತಾವೆ. ಕ್ವಶನ್ ಏನಿತ್ತು ನೋಡೋಣ. ಯೂಸಿಂಗ್ ಬೈನೋಮಿಯಲ್ ಥಿಯರಮ್ ಇವ್ಯಾಲ್ಯುಯೇಟ್ 102 to the power 5 ಅಂತ. ಸೊ 102 to the power 5 ಅಂತಂದರೆ 100 + 2 to the power 5 ಅಂತ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಸೊ ನಮಗೇನು ಗೊತ್ತಿದೆ ಬೈನೋಮಿಯಲ್ ಥಿಯರಮ್ a + b to the power n is nc0 a to the power n plus nc1 a to the power n minus 1 into b1 so on at last plus ncn to the power bn ಅಂತ. ಸೊ a + b to the power n ಅಂದರೆ ಇಲ್ಲಿ ನಮ್ಮ ಪವರ್ ಏನಿದೆ 5 ಟರ್ಮ್ಸ್ ಮಾತ್ರ ಬರುತ್ತೆ. ಸೊ n 5c0 a to the power 5 ಅಂದರೆ ಈ ಪ್ಲೇಸಲ್ಲಿ n ಎಲ್ಲಲ್ಲಿ ಇದೆಯಲ್ಲ ಅಲ್ಲಿ 5 ಆಗ್ತಾ ಹೋಗಬೇಕು. ಸೊ 5c1 a to the power 5 minus 1 into b to the power 1 plus 5c2 into a to the power 5 minus 2 into b square plus 5c3 into a to the power 5 minus 3 into b cube plus 5c4 a to the power 5 minus 4 into b to the power 4 plus 5c5 a to the power 5 minus 5 into b to the power 5. ನೋಡಿ this is equal to a to the power 5. ಏನಕ್ಕಂದರೆ 5c0 nc0 is also 1 5c0 also 1. ಏನಕ್ಕಂದರೆ ಎನ್ ಸಿ ಆರ್ ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ 5c0 is 1. ಅದಾದಮೇಲೆ ನೋಡಿ a to the power 5 ಅಂತ. ಆಮೇಲೆ a to the power 5 minus 1 ಅಂದರೆ a to the power 4 ಇಂಟು b ಬರುತ್ತೆ. 5c1 ಅಂದರೆ 5 ಇದೆ ನೋಡಿ, ಸಿಂಪ್ಲಿಫಿಕೇಶನ್ ಕಾಂಬಿನೇಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ಥರ 5c2 ಅಂದರೆ 10 ಬರುತ್ತೆ. ಸೊ a to the power 5 minus 2 is 3 b square as it is plus 5c3 using combination formula 10. So a to the power 5 minus 3 is 2 b cube plus 5c4 5 ಬರುತ್ತೆ using the NCR formula. So a to the power 5 minus 4 is 1 ಅಥವಾ a ಮಾತ್ರನೂ ತಗೋಬೋದು. ಸೊ ಇಂಟು b to the power 4 plus 5c5 n ಅಂದರೆ 1 ಇದೆ. ಸೊ ಅದೇ ಥರ ಇಲ್ಲಿ 1 a to the power 5 minus 5 ಅಂದರೆ 0 ಬರುತ್ತೆ. ಎನಿಥಿಂಗ್ ಟು ದಿ ಪವರ್ 0 is 1 ಇದೆ. ಸೊ b to the power 5 ಅಷ್ಟೇ ಬರುತ್ತೆ ಇಲ್ಲಿ. ಇವಾಗ ನೋಡಿ ಕೊಟ್ಟಿರೋದು 102 ಇದೆಯಲ್ಲ. ಸೊ ಎ ಅಂದರೆ 100, ಬಿ ಅಂದರೆ 2 ಅಂತ ನೋಡಿ. ಎ ಪ್ಲೇಸಲ್ಲಿ ವ್ಯಾಲ್ಯೂ ಪುಟ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬಂತು 11 0 4 0 8 0 8 0 3 2. ದಿಸ್ ಈಸ್ ಆನ್ಸರ್. ನೆಕ್ಸ್ಟ್ ನೋಡಿ 25th ಕ್ವಶನ್ ಇದೆ. ದ ಸಮ್ ಆಫ್ 3 terms of GP is 13 divided by 12 and their product is -1. Find the common ratio and the terms ಅಂತ ನೋಡಿ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿರೋ ಕ್ವಶನ್ ಇದು. ಸೊ ಟರ್ಮ್ಸ್ ಆಫ್ ದ GP ಯಾವ ಥರ ಬರುತ್ತೆ, ಲೆಟ್ ದ ಟರ್ಮ್ಸ್ ಫಸ್ಟ್ 3 ಟರ್ಮ್ಸ್ ಅಂತ ಕೇಳ್ತಿದ್ದಾನೆ. ಟರ್ಮ್ಸ್ ಆಫ್ GP ಬಿ ಏನಾಗಿರುತ್ತೆ a/r a, AR ಅಂತ. ದೀಸ್ ಆರ್ ದ 3 ಟರ್ಮ್ಸ್ ಆಫ್ GP. ಸೊ ಇವಾಗ ಏನು ಕೊಟ್ಟಿದ್ದಾನೆ, ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್. ಸೊ a/r ಸಮ್ ಇನ್ ದ ಸೆನ್ಸ್ ಅಡಿಷನ್, a/r ಪ್ಲಸ್ a ಪ್ಲಸ್ AR ಈಸ್ ಈಕ್ವಲ್ ಟು ಎಷ್ಟಿದೆ 13/12 ಅಂತ. ಸೊ ಅದೇ ಥರ ದೇರ್ ಪ್ರಾಡಕ್ಟ್ ಅಂತ. ಸೊ ದೇರ್ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ a/r ಇಂಟು a ಇಂಟು AR ಈಸ್ ಈಕ್ವಲ್ ಟು ಏನಿದೆ -1. ಸೊ ಇದೆರಡು ಕೊಟ್ಟಿದೆ, ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ GP. ಸೊ ಫಸ್ಟು ಟರ್ಮ್ 3 ಟರ್ಮ್ಸ್ ಆಫ್ ದ GP ಏನಾಗಿತ್ತು a/r, a, AR ಅಂತ. ಸೊ ಇವಾಗ ಅಡಿಷನ್ ಮಾಡಿದ್ರೆ a ಕಾಮನ್ ತಗೊಳ್ಳೋಣ. ಸೊ ಏನು ಬರುತ್ತೆ ನಮಗೆ 1/r ಪ್ಲಸ್ 1 ಪ್ಲಸ್ r ಈಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 12 ಅಂತ. ಇವಾಗ r ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ನೋಡಿ a ಕ್ಯೂಬ್ ಇದೆ. a ಕ್ಯೂಬ್ ಈಸ್ ಈಕ್ವಲ್ ಟು -1. ಸೊ ಎ ವ್ಯಾಲ್ಯೂ ಏನಾಗುತ್ತೆ ನಮಗೆ -1 ಕ್ಯೂಬ್ ರೂಟ್ ಈಸ ಏನಾಗುತ್ತೆ -1. ಸೊ ನೋಡಿ -1ಗೆ ಕ್ಯೂಬ್ ರೂಟು, ಇಲ್ಲಿ ಈ ಕಡೆ ಕ್ಯೂಬ್ ಇದೆಯಲ್ಲ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ ಕ್ಯೂಬ್ ರೂಟ್. ಹೆಂಗೆ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ರೂಟ್ ಆಗುತ್ತಲ್ಲ ಅದೇ ಥರ ಕ್ಯೂಬ್ ಬಿಕಮ್ ಕ್ಯೂಬ್ ರೂಟ್ ಆಗಿರುತ್ತೆ. ಸೊ a ಕ್ಯೂಬ್ ಅಂದರೆ ಇಲ್ಲಿ ಸಾರಿ a ಈಸ್ ಈಕ್ವಲ್ ಟು ಅಲ್ಲ
ಎ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ -1. ಸೊ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ -1. ಇವಾಗ ನೋಡಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಆರ್ ಬರುತ್ತೆ, ಇಲ್ಲಿನೂ ಆರ್ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿನೂ ಆರ್ ಮಲ್ಟಿಪ್ಲೈ. ಸೊ 1 + r+r² ಈಸ್ ಈಕ್ವಲ್ ಟು ಏನಿದೆ 13/12 ಅಂತ. ಸೊ ಎ ವ್ಯಾಲ್ಯೂ ಬಂದಿದೆ ನಮಗೆ. ಎ ವ್ಯಾಲ್ಯೂ ಎಷ್ಟಿದೆ ಇವಾಗ -1 ನೋಡಿ, ಇಲ್ಲಿದೆ ಎ ವ್ಯಾಲ್ಯೂ -1. ಇವಾಗ ಇಲ್ಲಿ ಎ ವ್ಯಾಲ್ಯೂ ಪುಟ್ ಮಾಡಿದರೆ ಏನು ಬರುತ್ತೆ ನಮಗೆ -1 × 1 + r+r³ / r ಈಸ್ ಈಕ್ವಲ್ ಟು 13/12 ಅಂತ. ಸೊ ಫರ್ದರ್ ಸಿಂಪ್ಲಿಫೈ, ಆರ್ ವ್ಯಾಲ್ಯೂ ಕಾಮನ್ ರೇಷಿಯೋ ಅಂತ ಕೇಳಿದಾನೆ, ಆರ್ ವ್ಯಾಲ್ಯೂ ಫೈನ್. ಸೊ ಇವಾಗ -r ಈ ಕಡೆ ಕಳಿಸ್ಕೊಂಬಿಡೋಣ. ಇಲ್ಲಿ 1 + r+r³ ಆ್ಯಸ್ ಇಟ್ ಈಸ್. ಈ ಮೈನಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 13/12 ಆ್ಯಸ್ ಇಟ್ ಈಸ್. -r ಈ ಕಡೆ ಹೋದರೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಸೊ ಫರ್ದರ್ ಸಿಂಪ್ಲಿಫಿಕೇಶನ್, ದಿಸ್ ಈಸ್ ಈಕ್ವಲ್ ಟು 1 + r+r³ ಈಸ್ ಈಕ್ವಲ್ ಟು -13r/12 ಅಂತ. ಸೊ ಇವಾಗ ನಮಗೆ ಆರ್ ವ್ಯಾಲ್ಯೂ ಫೈಂಡ್ ಮಾಡೋ. ಫರ್ದರ್ ಸಿಂಪ್ಲಿಫಿಕೇಶನ್, ಕ್ರಾಸ್ ಮಲ್ಟಿಪ್ಲೈ, ಸಾರಿ ಇದು r² ಅಲ್ಲ, ಓಕೆ ಸಾರಿ r² ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 12 × 1 12 + 12 × r 12r + 12 × r² is 12r² -13 ಈಸ್ ಈಕ್ವಲ್ ಟು -13r ಅಂತ ಇದೆ. ಇವಾಗ ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ಅಂದರೆ ax² + bx + c ಈಸ್ ಈಕ್ವಲ್ ಟು 0 ಇದೆಲ್ಲ ಆ ಥರ. ಸೊ ಫಸ್ಟು 12r² + 12r ನೋಡಿ -13r ಈ ಕಡೆ ತೊಗೊಂಡ್ರೆ +13r + 12 ಈಸ್ ಈಕ್ವಲ್ ಟು 0. ಇವಾಗ 12r² 12 + 13 ಎಷ್ಟಾಗುತ್ತೆ 25r + 12 ಈಸ್ ಈಕ್ವಲ್ ಟು 0. ನೋಡಿ ಇವಾಗ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಅಂತಂದರೆ ನೋಡಿ ಮಧ್ಯದಲ್ಲಿ ಇರುತ್ತಲ್ಲ ನಂಬರ್ 25, ಅಡಿಷನ್ ಮಾಡಿ 2 ನಂಬರ್ಸನ್ನು ತೊಗೊಂಡ್ಬಿಟ್ಟು ಅಡಿಷನ್ ಮಾಡಿದರೆ ನಮಗೆ 25 ಬರಬೇಕು. ಅದೇ ನಂಬರನ್ನು ಆ್ಯಡ್ ಸಬ್ಸ್ಟ್ರಕ್ಷನ್ ಮಾಡಿದರೆ ನಮ್ಗೆ ಏನು ಬರಬೇಕು 12 12s. ನೋಡಿ ಇಲ್ಲಿ ಕೊಯಿಫಿಷಿಯಂಟ್ ಆಫ್ r² ಮತ್ತು ಕಾನ್ಸ್ಟೆಂಟು 12 12s ಎಷ್ಟಾಗುತ್ತೆ 144 ಇದೆ. ಸೊ ಈ ಕಡೆ +25. ಸೊ ನಂಬರನ್ನು ಯಾವ 2 ನಂಬರ್ ತೊಗೋಬೇಕು. ಸೊ 2 ನಂಬರು ಅಡಿಷನ್ ಮಾಡಿದರೆ 25 ಅಥವಾ ಸಬ್ಸ್ಟ್ರಕ್ಷನ್ನು ಮಾಡ್ಬೋದು. ಅದೇ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರಬೇಕು 144. ಸೊ ಆ ಥರ ಯಾವ ನಂಬರ್ ಇದೆ 16 × 9, ಅದೇ 16 + 9 ಈಸ್ 25. ಸೊ ಇಲ್ಲೇನು ಬರುತ್ತೆ ನಮಗೆ 12r² + 16r + 9r + 12 ಈಸ್ ಈಕ್ವಲ್ ಟು 0. ಇವಾಗ ನೋಡಿ ಎರಡದ್ರಲ್ಲಿ ಕಾಮನ್ ಆರ್ ಇದೆ, ಈ ಎರಡದ್ರಲ್ಲಿ ಕಾಮನ್ ಏನಿದೆ ನೋಡಿ. ಸೊ 12 ಮತ್ತು 16 ಅದಕ್ಕೂ ಕೂಡ ನಾವು ಕಾಮನ್ ತೊಗೋಬೋದು. ಸೊ 3r ಕಾಮನ್ ತೊಗೊಂಡ್ರೆ ಬರುತ್ತಾ ನೋಡೋಣ. 16 ಡಿವೈಡ್ ಆಗುತ್ತಾ, ಆಗೋದಿಲ್ಲ. ಇಲ್ಲಿ 16 4 ಎಸ್ 4ಇಂದ ಡಿವೈಡ್ ಆಗುತ್ತೆ, 4 ತೊಗೋಬೋದು. 3 ಬರೋದಿಲ್ಲ, 4 ತೊಗೋಬೋದು. 4ಅಲ್ಲಿ 4 ಟೇಬಲಲ್ಲಿ 12 ಇದೆ, ಈವನ್ 16 ಇದೆ. ಸೊ 4r ನೋಡಿ ಏನು ಬರುತ್ತೆ ಇಲ್ಲಿ 4 3s 3r ಮತ್ತು ಇಲ್ಲಿ 4 4s 16 ಪ್ಲಸ್ ಇಲ್ಲಿನೂ ಕೂಡ ನೋಡಿ 2 9 ಮತ್ತು 12 ಯಾವ ಟೇಬಲಲ್ಲಿದೆ 3 ಟೇಬಲಲ್ಲಿ. ಸೊ r ಪ್ಲಸ್ 3r ಪ್ಲಸ್ 4 ಈಸ್ ಈಕ್ವಲ್ ಟು 0. ಸೊ ಇವಾಗ 2 ಟರ್ಮ್ಸ್ ಒಂದಿಲ್ಲಿ ಕಾಮನ್ ಯಾವುದಿದೆ ನಮಗೆ 3r ಪ್ಲಸ್ 4 ಅಂತ. ಸೊ ರಿಮೈನಿಂಗ್ 4r ಪ್ಲಸ್ 3 ಅಂತ ಈಸ್ ಈಕ್ವಲ್ ಟು 0. ಇಲ್ಲೇನಾಗುತ್ತೆ 3r plus 4 is a 0 or 4r plus 3 is a 0 ಅಂತ. ಸೊ r is equal to ಏನಾಗುತ್ತೆ -4/3 ಆಗುತ್ತೆ. r is equal to -3/4 ಅಂತ. ನೋಡಿ 2 ವ್ಯಾಲ್ಯೂಸ್ ಬರುತ್ತೆ, ಒಂದು -4/3, ಇನ್ನೊಂದು -3/4 ಅಂತ. ಸೊ ನಂಬರ್ಸು ಏನೇನಾಗುತ್ತೆ ಇವಾಗ ನಮಗೆ ಇಲ್ಲಿ ರೇಷಿಯೋ ಕಾಮನ್ ರೇಷಿಯೋ ಏನಾಯಿತು ಕಾಮನ್
ರೇಷಿಯೋ r is equal to minus 4 by 3 or minus 3 by 4 ಅಂತ. ಸೊ 3 ನಂಬರ್ಸ್ ಟರ್ಮ್ಸ್ ಅಂತ ಕೇಳಿದಾನಲ್ಲ, ದಸ್ ಟರ್ಮ್ಸ್ ಏನಾಗುತ್ತೆ ನೋಡಿ. ಟರ್ಮ್ಸ್ ಏನಿತ್ತು a by r, a ಇಂಟು r ಅಂತ. ಸೊ a ವ್ಯಾಲ್ಯೂ ಏನಿದೆ -1 by r ಅಂದರೆ -4/3 ಅಂತ. ಫಸ್ಟ್ ನೋಡಿ r is equal to -4/3 ಅಂತ ತಗೊಂಡಾಗ is equal to ನೋಡಿ ಸಾರಿ ಕಾಮ ಆಗ್ಬಿಡೋಣ, ಆಮೇಲೆ ಸಿಂಪ್ಲಿಫಿಕೇಶನ್ ಬರೆಯೋಣ. ಕಾಮ a ವ್ಯಾಲ್ಯೂ ಏನಿದೆ -1, a ಇಂಟು r -1 ಇಂಟು -4/3 ಅಂತ. ಸೊ ಏನಾಗುತ್ತೆ ಇವಾಗ ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು 3/4, -1, minus into minus plus 4/3. These are the 3 terms. ನೋಡಿ ಕ್ವಶನ್ ಏನಿತ್ತು ನೋಡೋಣ. The sum of first 3 terms of GP is 13/12 ಇದೆ. Their product is -1. Find the common ratio and the terms ಅಂತ. So let the term of GPB ಅಂದರೆ first 3 terms ಅಂತ. 3 terms of GP a by r, a, ar ಅಂತ. ಸೊ ಸಮ್ ಅಂತಂದರೆ ಎಡಿಷನ್ a by r plus a plus ar is equal to 13/12 ಮತ್ತು ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ a by r ಇಂಟು a ಇಂಟು ar is equal to -1. ಇಲ್ಲಿ ನೋಡಿ a ಕಾಮನ್, ಎಲ್ಲದರಲ್ಲಿ ಇದೆಯಲ್ಲ ಕಾಮನ್ ತೊಗೊಂಡ್ರೆ ಇಲ್ಲಿ 1/r plus 1 plus r is equal to 13/12. ಸೊ a ಆಸ್ ಇಟ್ ಈಸ್. ಇಲ್ಲಿ ನೋಡಿ ಒಳಗಡೆ LCM ತೊಗೊಂಡಾಗ ಇಲ್ಲಿನೂ LCM ಏನು ಬರುತ್ತೆ, r ಬರುತ್ತೆ. ಸೊ r ಇಲ್ಲಿ ಮಲ್ಟಿಪ್ಲೈ ಆದರೆ 1 plus r, ಇಲ್ಲಿ r ಆಲ್ರೆಡಿ ಇದೆ. ಸೊ r ಇಂಟು r ಸ್ಕ್ವೇರ್ ಈಸ್ ಈಕ್ವಲ್ ಟು 13/12. ಈ ಕಡೆ ಪ್ರಾಡಕ್ಟ್ ತೊಗೊಂಡಾಗ ನೋಡಿ r ಕ್ಯಾನ್ಸಲ್ ಆಗಿಬಿಟ್ಟು a ಕ್ಯೂಬ್ ಈಸ್ ಈಕ್ವಲ್ ಟು -1 ಆದರೆ a ವ್ಯಾಲ್ಯೂ ಏನಾಗುತ್ತೆ -1. ಸೊ ಈ a ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿದರೆ ಸೊ ಏನು ಬಂತು -1 ಇಂಟು 1 ಪ್ಲಸ್ r ಸ್ಕ್ವೇರ್ ಡಿವೈಡೆಡ್ ಬೈ r ಈಸ್ ಈಕ್ವಲ್ ಟು 13/12. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನೋಡಿ -1 ಇಂಟು r ಅಂದರೆ -6, ಈ ಕಡೆ ಡಿವಿಷನ್ ಇರೋದು ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್ 1 ಪ್ಲಸ್ r ಸ್ಕ್ವೇರ್ ಆ್ಯಸ್ ಇಟ್ ಈಸ್. -1 ಇಂಟು r ಇಸ್ -r, ಈ ಕಡೆ ಹೋದರೆ ಇಂಟು -r ನೋಡಿ ಮತ್ತೆ ಪ್ಲಸ್ ಆಗೋದಿಲ್ಲ ಬಿಕಾಸ್ ಇದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ. ಈ ಕಡೆ ತೊಗೊಂಡ್ರೆ ಸಾರಿ ಡಿವಿಷನ್ ಫಾರ್ಮಲ್ಲಿದೆ, ಈ ಕಡೆ ತೊಗೊಂಡಾಗ ಮಲ್ಟಿಪ್ಲಿಕೇಶನ್. ಸೊ 1 ಪ್ಲಸ್ r ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ 13 ಡಿವೈಡೆಡ್ ಬೈ 12 ಇಂಟು -r ಅಂದರೆ -13r/12 ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಇವಾಗ ಮತ್ತೆ. ಸೊ ಏನು ಬರುತ್ತೆ ನೋಡಿ 12 ಇಂಟು 1 12, 12 ಇಂಟು r 12r ಪ್ಲಸ್ 12 ಇಂಟು r ಸ್ಕ್ವೇರ್ ಇಸ್ 12r ಸ್ಕ್ವೇರ್ ಈಸ್ ಈಕ್ವಲ್ ಟು -13r. ಇವಾಗ 12r ಸ್ಕ್ವೇರ್ ಪ್ಲಸ್ 12r ನೋಡಿ -13r ಈ ಕಡೆ ತೊಗೊಂಡ್ರೆ ಪ್ಲಸ್ 13r ಪ್ಲಸ್ 12 ಈಸ್ ಈಕ್ವಲ್ ಟು 0. ಇವಾಗ ಕ್ವಾಡ್ರೆಟಿಕ್ ಈಕ್ವೇಷನ್ ಬಂತಲ್ಲ, ಕ್ವಾಡ್ರೆಟಿಕ್ ಈಕ್ವೇಷನ್ನ ಫ್ಯಾಕ್ಟರೈಸ್ ಮಾಡ್ಕೊತೀವಿ. ಯಾವ ಥರ ಅಂತಂದರೆ ನೋಡಿ ಇಲ್ಲಿ ಫಸ್ಟು ಇದು ಓಕೆ 12r ಪ್ಲಸ್ 13r 25r ಬಂತು. ಕ್ವಾಡ್ರೆಟಿಕ್ ಈಕ್ವೇಷನ್ ಬಂದಮೇಲೆ ನೋಡಿ ಇಲ್ಲೇನು ತೊಗೊತೀವಿ ಅಂದರೆ ಮಧ್ಯದಲ್ಲಿ ಇರುತ್ತಲ್ಲ 25, ಸೊ ಅದು ಮತ್ತು ಕಾನ್ಸ್ಟೆಂಟು ಮತ್ತು ಕೋಎಫಿಷಿಯೆಂಟ್ ಆಫ್ r ಸ್ಕ್ವೇರು ಏನು ಬಂತು 144 25. ಸೊ ಇಲ್ಲಿ ನಂಬರು ಈ ಕಡೆ 144 ಇದೆಯಲ್ಲ, ಮಲ್ಟಿಪ್ಲೈ ಮಾಡಿದ ಎರಡು ನಂಬರ್ ಯಾವುದಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಬರಬೇಕು. ಅದೇ ಥರ ಅದೇ ನಂಬರನ್ನು ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದಾಗ 25 ಅದು ಪ್ಲಸ್ 25 ಬರಬೇಕು. ಸೊ ಆ ಥರನ ಯಾವ ತೊಗೊಂಡ್ವಿ 16 ಪ್ಲಸ್ 9 ಅಂತ. ಅದೇ 16 ಇಂಟು 9 ಈಸ್ 144. ಇಲ್ಲಿ ನೋಡಿ 12r ಸ್ಕ್ವೇರ್ ಪ್ಲಸ್ 16r ಪ್ಲಸ್ 9r ಪ್ಲಸ್ 12 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ 4r ಕಾಮನ್, ಏನಕ್ಕಂದರೆ ನೋಡಿ r ಕಾಮನ್ ಇದೆ ಮತ್ತು 12 16 ಎರಡು ಒಂದೇ ಟೇಬಲಲ್ಲಿ 4 ಟೇಬಲಲ್ಲಿದೆ. ಸೊ 4r ಕಾಮನ್ ತೊಗೊಂಡಾಗ ಇಲ್ಲಿ 4 3s 12 3r ಪ್ಲಸ್ 4 4s 16 ಪ್ಲಸ್ ಇಲ್ಲಿ 9 ಮತ್ತು 12 3 ಟೇಬಲಲ್ಲಿದೆ. ಸೊ 3 ಕಾಮನ್ ತೊಗೊಂಡ್ರೆ 3r ಪ್ಲಸ್ 4 ಅಂತ. ಸೊ ಇವಾಗ 3r ಪ್ಲಸ್ 4 ಇಂಟು 4r ಪ್ಲಸ್ 3 ಅಂತ. ಇವಾಗ ಐದರ್ 3r ಪ್ಲಸ್ 4 is a 0 or 4r ಪ್ಲಸ್ 3 is a 0. ಸೊ r is equal to ಏನು ಬರುತ್ತೆ -4/3 or -3/4. ಸೊ ಕಾಮನ್ ರೇಷಿಯೋ ಏನಾಗುತ್ತೆ r is equal to -4/3 or -3/4 ಅಂತ. ದಸ್ ಟರ್ಮ್ಸ್ ಏನಾಗುತ್ತೆ a by r, a, ar ಅಂದರೆ ನೋಡಿ -1 ಡಿವೈಡೆಡ್ ಬೈ -4/3 ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು ಪ್ಲಸ್ ಬಂತು. ಸೊ 1/4/3 ಅಂದರೆ ರೆಸಿಪ್ರೋಕಲ್ 3/4. a ವ್ಯಾಲ್ಯೂ -1 ಆಲ್ರೆಡಿ ಫೈಂಡ್ ಮಾಡಿರೋದು.
ಸೊ ಎ ಇಂಟು ಆರ್ ಅಂದರೆ -1 ಇಂಟು -4/3 ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4/3 3/4 -1 4/3. ನೋಡಿ ಇಲ್ಲಿ ಆರ್ ಅಂತ ತೊಗೊಂಡ್ಬಿಟ್ಟು ಇದನ್ನು ತೊಗೋಬೋದು ವ್ಯಾಲ್ಯೂಸ್, ಈ ವ್ಯಾಲ್ಯೂಸನ್ನು ಪುಟ್ ಮಾಡ್ಬೋದು ಆರ್ ಅಂತ. ಇಲ್ಲಿ ನೋಡಿ ಯಾವುದು ಈ ಥರ -3/4 ಇದೆಯಲ್ಲ, -1 ಡಿವೈಡೆಡ್ ಬೈ -3/4 -1 ಇಂಟು -3/4. ಸೊ ಏನಾಗುತ್ತೆ ಇಲ್ಲೇನು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು 4/3 -1 3/4. ನೋಡಿ ಯಾವುದಾದ್ರೂ ಒಂದನ್ನು ತೊಗೋಬೋದು, ಅಂದರೆ 2 ವ್ಯಾಲ್ಯೂ ಇತ್ತಲ್ಲ ಕಾಮನ್ ರೇಷಿಯೋ. ಸೊ ಇಲ್ಲಿ 2 ಟರ್ಮ್ಸ್ ಬರುತ್ತೆ ನಮಗೆ. ನೆಕ್ಸ್ಟ್ ನೋಡಿ 26 ಇದೆ. ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ √3x + y is equal to 1 and x plus √3y is equal to 1 ಅಂತ. ಸೊ 2 ಇಕ್ವೇಷನ್ ಕೊಟ್ಟಿದ್ದಾನೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಅಂದರೆ ಲೈನ್ಸ್ ಅಂತ ಕೂಡ ಹೇಳ್ಬೋದು. ಸೊ 2 ಲೈನ್ಸ್ ಇದ್ದು ಆ್ಯಂಗಲ್ ಬಿಟ್ವೀನ್ ದೀಸ್ 2 ಲೈನ್ಸ್ ಅಂತ. ಸೊ 2 ಲೈನ್ಸ್ ಯಾವುದಿದೆ, ಲೆಟ್ ಗಿವನ್ ಲೈನ್ಸ್ √3x + y is equal to 1, ಇನ್ನೊಂದು x plus √3 into y is equal to 1 ಅಂತ. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಅಂತ ತಗೊಳ್ಳಿ. ಇವಾಗ ನೋಡಿ ಆ್ಯಂಗಲ್ ಬಿಟ್ವೀನ್ ದೀಸ್ 2 ಲೈನ್ಸ್ ಫಾರ್ಮುಲಾ ಏನಿದೆ ನೋಡೋಣ. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ tan theta is equal to mod m2 minus m1 whole divided by 1 plus m1 into m2. ಸೊ ಇವಾಗ ಸ್ಲೋಪ್ ಆಫ್ ದ ಲೈನ್ 1 ಬಿ ದ m1 ಅಂತ. ಸ್ಲೋಪ್ ಆಫ್ ಲೈನ್ 1 ಬಿ m1, ಸ್ಲೋಪ್ ಆಫ್ ಲೈನ್ 2 ಬಿ m2. ಸೊ ಇವಾಗ m1 ಮತ್ತು m2 ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ಯೂಸಿಂಗ್ ಲೈನ್ L1 L2. ಫ್ರಮ್ 1 ಅಂದರೆ ಫ್ರಮ್ ಇಕ್ವೇಷನ್ 1 ಏನಿದೆ ನಮಗೆ √3x + y is equal to 1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ y-ಅನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಏನಕ್ಕಂದರೆ ನಮಗೆ ಸ್ಲೋಪ್ ಆಫ್ ದ ಇಕ್ವೇಷನ್ ಲೈನ್ ಏನಿದೆ y is equal to mx + c ಅಂತ ಇದೆ. ಸೊ ಈ ಒಂದು ಫಾರ್ಮಲ್ಲಿ ತಗೊಂಡಾಗ y is equal to ನೋಡಿ ಏನಾಗುತ್ತೆ 1 ಮೈನಸ್ √3 ಇಂಟು x ಈ ಕಡೆ ಹೋದರೆ -√3 ಇಂಟು x ಅಂತ. ಇವಾಗ ನೋಡಿ y is equal to mx, m ಏನಾಗುತ್ತೆ ಹಂಗಿದ್ರೆ ನಮಗೆ ಫಸ್ಟು mx ಆಗಬೇಕಲ್ಲ. ಸೊ is equal to y implies y is equal to -√3x + 1. ಸೊ m ಏನಾಗುತ್ತೆ ಅಂದರೆ m1 is equal to ಏನಾಗುತ್ತೆ -√3 ಅಂತ. ಅದೇ ಥರ ಫ್ರಮ್ ಇಕ್ವೇಷನ್ 2 ತಗೊಂಡಾಗ ಇಕ್ವೇಷನ್ 2 ಏನಿದೆ x + √3y ಇಂಟು 1 x + √3y is equal to 1 ಅಂತ. ಇಲ್ಲಿನೂ ನೋಡಿ ನಾವು y-ಅನ್ನು ಸಪ್ರೇಟ್ ಮಾಡಿಕೊಂಡ್ರೆ ಫಸ್ಟು √3y ಅಂತ ತಗೊಳ್ಳೋಣ is equal to x ಈ ಕಡೆ ಹೋದರೆ -x + 1. ಸೊ y is equal to -x divided by √3 plus 1 divided by √3. ನೋಡಿ √3 ಎರಡು ಟರ್ಮ್ಸಿಗೂ ಡಿವೈಡ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆಯಲ್ಲ ಈ ಕಡೆ ತಗೊಂಡಾಗ ಇಲ್ಲಿ ಈ ಕಡೆ ಎಷ್ಟು ಟರ್ಮ್ ಇರುತ್ತಲ್ಲ ಪ್ರತಿ ಟರ್ಮ್ಗೂ ಏನಾಗುತ್ತೆ ಅದು ಡಿವೈಡ್ ಆಗುತ್ತೆ. ಸೊ ಇವಾಗ m2 ಏನಾಗುತ್ತೆ y is equal to mx + c ಅಂದರೆ m2 ಏನಾಗುತ್ತೆ -1/√3. ಸೊ ಇವಾಗ ನಾವು ಫಾರ್ಮುಲಾ ಏನು ತೊಗೊಂಡಿದ್ವಿ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಫಾರ್ಮುಲಾ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ tan theta is equal to mod m2 minus m1 divided by 1 plus m1 into m2. So tan theta is equal to ಏನಾಗುತ್ತೆ mod m2 ಏನಿದೆ
m2 is equal to minus 1 by root 3 ಇದೆ minus m1 ಅಂದರೆ minus root 3 whole divided by 1 plus m1 into m2 minus root 3 into minus 1 by root 3. So tan theta is equal to mod minus 1 by root 3 as it is, minus into minus plus root 3 whole divided by 1 minus into minus plus ಆಗುತ್ತೆ. ಸೊ ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಮಲ್ಟಿಪ್ಲೈ ಮಾಡಿದಾಗ ನೋಡಿ ರೂಟ್ 3 ಮೈನಸ್ ರೂಟ್ 3 ಇಂಟು ಮೈನಸ್ 1 ಈಸ್ ಅ ಪ್ಲಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಆ್ಯಸ್ ಇಟ್ ಈಸ್. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ರೂಟ್ 3 ಬಂತು ಮೈನಸ್ 1 ಪ್ಲಸ್ ರೂಟ್ 3 ಇಂಟು ರೂಟ್ 3 ಮಲ್ಟಿಪ್ಲೈ ಆಗುತ್ತೆ ಎಲ್ ಸಿ ಎಮ್ ತೊಗೊಂಡಾಗ. ಸೊ ಡಿವೈಡೆಡ್ ಬೈ ರೂಟ್ 3 ಕ್ಯಾನ್ಸಲ್ ಆಗಿಬಿಟ್ಟು 1 ಪ್ಲಸ್ 1 ಈಸ್ ಈಕ್ವಲ್ ಟು tan theta is equal to ಏನು ಬರುತ್ತೆ mod ನೋಡಿ ಮೈನಸ್ 1 ರೂಟ್ 3 ಇಂಟು ರೂಟ್ 3 ಎರಡು ರೂಟ್ ಇರೋದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ ರೂಟ್ ಇಂಟು ರೂಟು. ಸೊ ಮೈನಸ್ 1 ಪ್ಲಸ್ 3 ಇಂಟು ರೂಟ್ 3 ಕ್ಯಾನ್ಸಲ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು 3 ಬರುತ್ತೆ ಡಿವೈಡೆಡ್ ಬೈ ರೂಟ್ 3. ಸೊ ಇಲ್ಲಿ 1 ಪ್ಲಸ್ 1 2 ಇದೆಲ್ಲ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ ಇಂಟು 2. ಸೊ ಈಸ್ ಈಕ್ವಲ್ ಟು mod minus 1 plus 3 is 2 divided by 2 root 3. ಯಾವುದಿದು tan theta is equal to. ಸೊ ಇವಾಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ 2 ಕ್ಯಾನ್ಸಲ್ ಮಾಡ್ಬೋದು. ಸೊ tan theta is equal to 1 by root 3. ಸೊ theta is equal to ಏನಾಗುತ್ತೆ tan inverse 1 by root 3. ಸೊ tan inverse 1 by root 3 ಏನಾಗುತ್ತೆ 30 ಡಿಗ್ರಿ. theta is equal to 30 ಡಿಗ್ರಿ. ಸೊ ಏನು ಕೇಳಿದವನು ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಕೊಟ್ಟಿರೋ ಲೈನ್ದ ಆ್ಯಂಗಲ್ ಏನು ಬಂತು ನಮಗೆ 30. ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಸೊ ನೋಡಿ ಇಲ್ಲಿ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ರೂಟ್ 3x ಪ್ಲಸ್ ವೈ ಈಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಪ್ಲಸ್ ರೂಟ್ 3y ಈಸ್ ಈಕ್ವಲ್ ಟು 1 ಅಂತ. ಸೊ ಎರಡು ಇಕ್ವೇಷನ್ 1 ಇಕ್ವೇಷನ್ 2 ಅಂತ ತಗೊಂಡಾಗ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಟ್ಯಾನ್ ಥೀಟಾ ಏನಿದೆ ನಮಗೆ ಫಾರ್ಮುಲಾ ಮಾಡ್ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಅಂತ. ಸೊ ಇವಾಗ ಸ್ಲೋಪ್ ಆಫ್ ದ ಲೈನ್ 1 ಬಿ ದ m1 ಸ್ಲೋಪ್ ಆಫ್ ದ ಲೈನ್ 2 ಬಿ ದ m2 ಅಂತ. ನೋಡಿ ಸ್ಲೋಪ್ ಆಫ್ ದ ಇಕ್ವೇಷನ್ ಏನಿದೆ ನಮಗೆ y ಈಸ್ ಈಕ್ವಲ್ ಟು mx ಪ್ಲಸ್ c ಅಂತ. ಸೊ ಫ್ರಮ್ ಇಕ್ವೇಷನ್ 1 y ಸಪ್ರೇಟ್ ಮಾಡ್ಕೊಂಡಾಗ ಏನಾಯಿತು y ಈಸ್ ಈಕ್ವಲ್ ಟು ಮೈನಸ್ ರೂಟ್ 3 ಇಂಟು ಎಕ್ಸ್ ಪ್ಲಸ್ ಸಿ ಎಕ್ಸ್ ಪ್ಲಸ್ 1 ಅಂತ. ಸೊ y ಈಸ್ ಈಕ್ವಲ್ ಟು mx ಪ್ಲಸ್ ಸಿ m ಏನಾಗುತ್ತೆ m1 ಫಸ್ಟ್ ಇಕ್ವೇಷನ್ ಅಥವಾ ಫಸ್ಟ್ ಲೈನಿಂದ ಮೈನಸ್ ರೂಟ್ 3. ಅದೇ ಥರ ಫ್ರಮ್ ಇಕ್ವೇಷನ್ 2 y ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ 3 ಪ್ಲಸ್ 1 ಬೈ ರೂಟ್ 3. ನೋಡಿ ಇಲ್ಲಿ ರೂಟ್ 3 ಈ ಕಡೆ ಕಳಿಸ್ಕೊಂಡ್ರೆ ಎರಡಕ್ಕೂ ಸಪ್ರೇಟ್ ಡಿವೈಡ್ ಆಗುತ್ತೆ. ಹೋಲ್ ಡಿವೈಡು ಮಾಡ್ಬೋದು ಎರಡಕ್ಕೂ ಸಪ್ರೇಟು ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ ಜೊತೆಗೆ ಏನಿದೆ ಮೈನಸ್ 1 ಬೈ 3 ಅದೇನಾಗಿರುತ್ತೆ m2. ಇವಾಗ ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಮಾಡ್ ಅಂದರೆ ಇನ್ ಕೇಸ್ ನೆಗೆಟಿವ್ ಬಂದರೂ ಕೂಡ ನಮ್ಗೆ ಪಾಸಿಟಿವ್ ಆಗುತ್ತೆ ಅಂತ ಅಷ್ಟೇ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು m2 ಅಂದರೆ ಮೈನಸ್ 1 ಬೈ ರೂಟ್ 3 ಮೈನಸ್ m1 ಅಂದರೆ ಮೈನಸ್ ರೂಟ್ 3 ಡಿವೈಡೆಡ್ ಬೈ 1 ಪ್ಲಸ್ m1 ಅಂದರೆ ಇಲ್ಲಿ ಮಿಸ್ ಆಗಿ ಮೈನಸ್ ರೂಟ್ 3 ಆಗಬೇಕು, ನಾಟ್ ಅ ರೂಟ್ ಮೈನಸ್ 3. ಮತ್ತು ಅದು ರಾಂಗ್ ಆಗುತ್ತೆ ರೂಟಲ್ಲಿ ಮೈನಸ್ ತೊಗೊಂಡ್ರೆ. ಸೊ ಮೈನಸ್ ರೂಟ್ 3 ಇಂಟು ಮೈನಸ್ 1 ಬೈ ರೂಟ್ 3. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮಾಡ್ ಮೈನಸ್ 1 ಬೈ ರೂಟ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 1 ಪ್ಲಸ್ ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಆಗುತ್ತೆ. ರೂಟ್ 3 ಇಂಟು 1 ಬೈ ರೂಟ್ 3 ಇಸ್ ರೂಟ್ 3 ಬೈ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ 1 ಎಲ್ ಸಿ ಎಮ್ ತೊಗೋಬೇಕಿಲ್ಲಿ. ಸೊ ರೂಟ್ 3 ಮಲ್ಟಿಪ್ಲೈ ಆಗುತ್ತೆ. ಸೊ ಎಲ್ ಸಿ ಎಮ್ ರೂಟ್ 3 ಇಲ್ಲಿ 1 ಪ್ಲಸ್ ರೂಟ್ 3 ಕ್ಯಾನ್ಸಲ್ ಆಗಿಬಿಟ್ಟು 1. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ 1 ರೂಟ್ 3 ಇಂಟು ರೂಟ್ 3 ಇಸ್ 3 ಡಿವೈಡೆಡ್ ಬೈ ನೋಡಿ 1 ಪ್ಲಸ್ 1 2 ಇಂಟು ರೂಟ್ 3. ಇವಾಗ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ 1 ಅಲ್ಲಿ ಪ್ಲಸ್ 3 ಹೋದರೆ 2 ನೋಡಿ 2 ಡಿವೈಡೆಡ್ ಬೈ 2 ರೂಟ್ 3 ಅಂದರೆ 2 ಕ್ಯಾನ್ಸಲ್ ಆಗಿಬಿಟ್ಟು 1 ಬೈ ರೂಟ್ 3. ಸೊ ಟ್ಯಾನ್ ಥೀಟಾ ಇಸ್ 1 ಬೈ ರೂಟ್ 3 ಆದರೆ ಥೀಟಾ ಈಸ್ ಟ್ಯಾನ್ ಇನ್ವರ್ಸ್ 1 ಬೈ ರೂಟ್ 3. ಸೊ ಥೀಟಾ ಏನು ಬಂತು ನಮಗೆ 30 ಡಿಗ್ರಿ. ಸೊ ಆ್ಯಂಗಲ್ ಬಿಟ್ವೀನ್ 2 ಗಿವನ್ ಲೈನ್ ಈಸ್ 30 ಡಿಗ್ರಿ. ನೆಕ್ಸ್ಟ್ ನೋಡಿ 27th ಕ್ವಶನ್ ಇದೆ, ಇದು ರಿಪೀಟೆಡ್ ಕ್ವಶನ್ ಇದೆ ನೋಡಿ. ಇವ್ಯಾಲ್ಯುಯೇಟ್ ಲಿಮಿಟ್ ಎಕ್ಸ್ಟೆಂಡ್ ಟು 1
x to the power 15 minus 1 divided by x to the power 10 minus 1. ರಿಪೀಟೆಡ್ ಕ್ವಶನ್ ನೋಡಿ, ಕೆಲವು ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳೋಣ. ಎಕ್ಸ್ ಟು ದಿ ಪವರ್ 15 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 10 ಮೈನಸ್ 1. ಸೊ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಅಥವಾ ಇಲ್ಲಿ ಫಸ್ಟು ಸಪ್ರೇಟ್ ಮಾಡ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಟು ದಿ ಪವರ್ 15 ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಲಿಮಿಟ್ x tends to 1 x to the power 10 minus 1 ಅಂತ. ಸೊ ನೋಡಿ ಇಲ್ಲಿ ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಂಗ್ x ಮೈನಸ್ 1. ಸೊ ಇವಾಗ ಏನು ಬರುತ್ತೆ ನಮಗೆ, ಈಸ್ ಈಕ್ವಲ್ ಟು ಲಿಮಿಟ್ x tends to 1 x to the power 15 minus 1 divided by x minus 1 whole divided by limit x tends to 1 x to the power 10 minus 1 divided by x minus 1. ನೋಡಿ ಏನಕ್ಕೆ ಈ ಥರ ಡಿವೈಡ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ, ಲಿಮಿಟ್ x tends to a x to the power n minus a to the power n divided by x minus a is equal to ಏನಿದೆ ನಮಗೆ n into a to the power n minus 1 ಅಂತ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಗೋಸ್ಕರ ನಾವು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎಕ್ಸ್ ಮೈನಸ್ 1 ಅಂತ ಮಾಡಿರೋದು. ಇವಾಗ ನೋಡಿ ಏನು ಬರುತ್ತೆ, ಇಲ್ಲಿ ಫಸ್ಟ್ ನ್ಯೂಮರೇಟ್ರಿಗೆ ಅಪ್ಲೈ ಮಾಡಿದಾಗ 15 ಇಂಟು 1 ಎ ಅಂತಂದರೆ 1 ಇದೆ, ಟು ದಿ ಪವರ್ 15 ಮೈನಸ್ 1 ಹೋಲ್ ಡಿವೈಡೆಡ್ ಬೈ, ನೋಡಿ ಇಲ್ಲಿ ಇದಕ್ಕೆ ಮತ್ತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಎ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂದರೆ ಇಲ್ಲಿ ನೋಡಿ ಎನ್ ವ್ಯಾಲ್ಯೂ 10 ಇದೆ, 10 ಇಂಟು a value 1 to the power 10 minus 1 is equal to 15. 1 to the power anything is 1 only. 10 into 1 to the power anything is 1. So 15 divided by 10. 5 3s are 5 2s. So answer in bantu 3 by 2. So question ಏನಿತ್ತು ನೋಡೋಣ. Evaluate limit x tends to 1 x to the power 15 minus 1 divided by x to the power 10 minus 1 ಅಂತ. ಸೊ ಲಿಮಿಟ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಬಿಟ್ಟು ಇಲ್ಲಿ ಸಪ್ರೇಟ್ ಮಾಡ್ಕೋಬೋದು. ನೋಡಿ ಡಿವಿಷನ್ನು ಸಪ್ರೇಟ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ನು, ಎಡಿಷನ್ನು, ಸಬ್ಸ್ಟ್ರಾಕ್ಷನ್. ಲಿಮಿಟ್ ಅಪ್ಲೈ ಮಾಡಿದಾಗ 4 ಇದು ಇದೆಯಲ್ಲ ಯಾವುದು ಆಪರೇಷನ್ಸ್ ಸಪ್ರೇಟ್ ಮಾಡ್ಬೋದು. ಎಡಿಷನ್ ಇದ್ದಾಗ ಸಪ್ರೇಟ್ ಮಾಡ್ಬೋದು ಲಿಮಿಟು, ಮತ್ತು ಡಿವಿಷನ್ನು, ಮಲ್ಟಿಪ್ಲಿಕೇಶನ್ನು ಮತ್ತು ಸಬ್ಸ್ಟ್ರಾಕ್ಷನ್. ಸೊ ಇಲ್ಲಿ ನೋಡಿ ಸಪ್ರೇಟ್ ಮಾಡಿಬಿಟ್ಟು ನಮಗೆ ಈ ಫಾರ್ಮುಲಾ ಗೊತ್ತಿದೆಯಲ್ಲ, ಅದಕ್ಕೆ ಇಲ್ಲಿ ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್ ಎಕ್ಸ್ ಮೈನಸ್ 1. ನೋಡಿ ಮಲ್ಟಿಪ್ಲೈಯಿಂಗ್ ಅಂತಂದರೆ ಇದಕ್ಕೆ ನೋಡಿ ಇಲ್ಲಿ ಮೇಲ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ, ಅದಕ್ಕೆ ಕೆಳಗೆ ತೊಗೊಂಡ್ಬಿಟ್ರೆ ಡಿವೈಡ್ ಆಗಿಬಿಡುತ್ತೆ. ಸೊ ಇದಕ್ಕೆ ಡಿವೈಡ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಟು ದಿ ಪವರ್ 15 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಟು ದಿ ಪವರ್ 10 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಸೊ ಇಲ್ಲಿ ಏನಿದೆ ಎನ್ ಇಂಟು ಎ ಟು ದಿ ಪವರ್ ಎನ್ ಮೈನಸ್ 1 ಅಂದರೆ ವ್ಯಾಲ್ಯೂ ಪುಟ್ ಮಾಡಿದರೆ ಎನ್ ವ್ಯಾಲ್ಯೂ ಇಲ್ಲಿ 15 ಇದೆ, ಅಲ್ಲಿ 10 ಇದೆ. ಸೊ ಆನ್ಸರ್ ಏನು ಬರುತ್ತೆ 3 by 2 ಅಂತ. ನೆಕ್ಸ್ಟ್ ನೋಡಿ 28th ಕ್ವಶನ್ ಇದೆ. ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್ ಗಿವನ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ. ನೋಡಿ ಪೇಪರ್ 1ನಲ್ಲಿ ಟ್ಯಾನ್ ಎಕ್ಸ್ ಕೇಳಿದ್ದ, ಯಾವುದಾದ್ರೂ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಡೆರಿವೇಟ್ ಕೇಳ್ತಾನೆ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ ಅಂತ. ಸೊ ಇಲ್ಲಿ ಕೊಟ್ಟಿರೋದೇನಿದೆ ನಮಗೆ, ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ವಿ ನೋ ದಟ್ ಫಸ್ಟು ಪ್ರಿನ್ಸಿಪಲ್ ಏನಿದೆ ಕಾಪಿ ಮಾಡ್ಕೊಳ್ಳೋಣ. ಫಸ್ಟ್ ವಿ ನೋ ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು limit h tends to 0 f of x plus h minus f of x whole divided by h. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಏನಿದೆ ಎಫ್ ಆಫ್ ಎಕ್ಸು ಸೈನ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಇದೆ. ಸೊ ಅದೇ ಥರ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಫೈಂಡ್ ಮಾಡಬೇಕಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಏನಾಗುತ್ತೆ ನೋಡಿ, ಸೈನ್ ಆಫ್ ಎಕ್ಸ್ ಪ್ಲಸ್ ಹೆಚ್.
ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈನ್ ಮಾಡ್ಬೋದು. ಅಂದರೆ ಸೈನ್ ಎಕ್ಸ್ ಇದೆಯಲ್ಲ ಡೆರಿವೇಟಿವ್ ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್. ಅಂದರೆ ಇಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಯಾವುದಿದೆ ನಮಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ h tends to 0. So f of x plus h ಅಂದರೆ sin x plus h minus f of x ಅಂದರೆ sin x divided by h. ಇವಾಗ ನೋಡಿ ಇಲ್ಲಿ sin c minus sin d ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ಏನಿದೆ ನಮಗೆ sin c minus sin d ಫಾರ್ಮುಲಾ is equal to ಏನಿದೆ 2 times of cos of c plus d by 2 into sin of c minus d by 2. ಸೊ ಈ ಒಂದು ಫಾರ್ಮುಲಾ ಇವಾಗ ನೋಡಿ is equal to limit h tends to 0 1 by h as it is. ಸೊ ಸೈನ್ ಸಿ ಪ್ಲಸ್ ಸೈನ್ ಡಿ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ರೆ ಸಿ ಅಂದರೆ ಏನಾಗುತ್ತೆ ಎಕ್ಸ್ ಪ್ಲಸ್ ಹೆಚ್ಚು, ಡಿ ಅಂದರೆ ಎಕ್ಸ್ ಅಂತ ಇದೆ. ಸೊ 2 ಇಂಟು ಕಾಸ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಅಂತಂದರೆ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಕ್ಸ್. ಸಾರಿ ಇಲ್ಲಿ ಪ್ಲಸ್ ಬರ್ತದೆ, ಇಲ್ಲಿ ಪ್ಲಸ್ ಅಲ್ಲ, ಸಿ ಪ್ಲಸ್ ಡಿ ಮತ್ತು ಇಲ್ಲಿ ಮೈನಸ್. ಸೊ ಡಿವೈಡೆಡ್ ಬೈ 2. ಇವಾಗ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0, ಇಲ್ಲಿ 2 ಇದೆಯಲ್ಲ, ಸೊ ಈ ಕಡೆ ತೊಗೊಂಡ್ಬಿಡೋಣ 2 ಬೈ ಹೆಚ್ ಅಂತ ಇಂಟು ಇಲ್ಲಿ ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಪ್ಲಸ್ ಹೆಚ್ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ನೋಡಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಬರುತ್ತೆ ಹೆಚ್ ಬೈ 2 ಅಂತ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ನೋಡಿ ಇಲ್ಲಿ ಕಾಸ್ ಫಸ್ಟ್ ತೊಗೊಂಬಿಡೋಣ, ಕಾಸ್ ಆಫ್ 2x ಪ್ಲಸ್ ಹೆಚ್ ಡಿವೈಡೆಡ್ ಬೈ 2. ನೋಡಿ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದ್ದಾಗ ನಾವು ಪ್ಲೇಸನ್ನು ಚೇಂಜ್ ಮಾಡ್ಬೋದು. ಇಲ್ಲಿನೂ ಕೂಡ ನೋಡಿ ಲಿಮಿಟ್ h tends to 0 sin h by 2 ಇದೆ. ನೋಡಿ ಇಲ್ಲಿ 2 ಬೈ ಹೆಚ್ ಇದೆಯಲ್ಲ ಅದನ್ನು ನಾವು h ಬೈ 2 ಅಂತ ತಗೋಬೋದು. ನೋಡಿ ಏನಕ್ಕಂದರೆ ಇಲ್ಲಿ ರೆಸಿಪ್ರೋಕಲ್ ಆದಾಗ 2 ಬೈ ಹೆಚ್ ಬಂದುಬಿಡುತ್ತೆ ನಮಗೆ ಮಲ್ಟಿಪ್ಲಿಕೇಶನ್. ಸೊ ಏನಕ್ಕೆ ಇದು ತೊಗೊಂಡ್ವಿ ಅಂದರೆ ನಮಗೇನಿದೆ ಲಿಮಿಟ್ ತೀಟಾ ಟೆನ್ಸ್ ಟು 0 ಸೈನ್ ತೀಟಾ ಬೈ ತೀಟಾ ಈಸ್ ಈಕ್ವಲ್ ಟು 1 ಅಂತ ಇದೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ವಿ, ಲಿಮಿಟ್ h ಟೆನ್ಸ್ ಟು 0 ಅಂದರೆ ಸೈನ್ h ಬೈ 2 ಇದೆಯಲ್ಲ ಡಿವೈಡೆಡ್ ಬೈ h ಬೈ 2. ಇಲ್ಲಿರೋ 2 ಬೈ ಹೆಚ್ಚನ್ನು ಈ ಕಡೆ ತೊಗೊಂಡಾಗ h ಬೈ 2 ಆಗುತ್ತೆ. ಅದೇ h ಬೈ 2 ಮೇಲೆ ತೊಗೊಂಡಾಗ ಮತ್ತೆ ರೆಸಿಪ್ರೋಕಲ್ 2 ಬೈ ಹೆಚ್. ಇವಾಗ ಏನು ಬಂತು ನಮಗೆ, ಲಿಮಿಟ್ h ಟೆನ್ಸ್ ಟು 0 ಕಾಸ್ ಆಫ್ 2x ಪ್ಲಸ್ ಹೆಚ್ ಬೈ 2 ಇಂಟು 1 ಆಯಿತು. ಇವಾಗ h ಟೆನ್ಸ್ ಟು 0 ಅಂತ ಪುಟ್ ಮಾಡ್ಬೋದು. ಸೊ ಕಾಸ್ ಆಫ್ 2x ಪ್ಲಸ್ 0 ಬೈ 2 ನೋಡಿ ಇಲ್ಲಿ ಏನಾಗುತ್ತೆ, ಕಾಸ್ ಆಫ್ 2x ಪ್ಲಸ್ 0 ಇಸ್ 2x ಬೈ 2. ಸೊ 2 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬಂತು ನಮಗೆ ಕಾಸ್ ಎಕ್ಸ್. ಸೊ ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಇದೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಿದರೂ ಕೂಡ ಸೇಮೇ ಬರುತ್ತೆ ಆನ್ಸರ್. ನೋಡಿ ಕ್ವಶನ್ ನೋಡೋಣ ಏನಿತ್ತು. Find the derivative of f of x with respect to x from first principle given that f of x is equal to sin x ಇದೆ. ಸೊ f of x sin x ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಏನಿದೆ, f dash of x is equal to limit h tends to 0 f of x plus h minus f of x by h. ಸೊ f of x sin x ಇದ್ದಾಗ f of x plus h ಏನು ಬರುತ್ತೆ, sin x plus h. ಸೊ f dash of x is equal to limit h tends to 0 f of x plus h ಪ್ಲೇಸಲ್ಲಿ sin x plus h, f of x ಪ್ಲೇಸಲ್ಲಿ sin x ಡಿವೈಡೆಡ್ ಬೈ h. ಸೊ ಲಿಮಿಟ್ h ಟೆನ್ಸ್ ಟು 0 ಇಲ್ಲಿ ನೋಡಿ 1 ಬೈ ಹೆಚ್ ಔಟ್ಸೈಡ್ ತೊಗೊಂಡಿದ್ದೀನಿ ಇಂಟು ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ
2 into cos of x plus h plus x divided by 2 into sin of x plus h minus x divided by 2. So limit ನೋಡಿ 2 ಹೊರಗಡೆ ತಗೊಂಡ್ರೆ 2 by h into cos of x plus x 2x by h 2x plus h by 2 into sin of x cancel ಆಗ್ಬಿಟ್ಟು h by 2. ಇವಾಗ ಲಿಮಿಟ್ h tends to 0 cos of 2x plus h divided by 2 as it is. ಮತ್ತು ಇದಕ್ಕೆ ಲಿಮಿಟ್ h tends to 0 sin h by 2 ನೋಡಿ ಇಲ್ಲಿ 2 by h ಇದೆಯಲ್ಲ ಅದನ್ನು ಕೆಳಗಡೆ ತಗೊಂಡಾಗ h by 2 ಬಂತು. ಸೊ ಇವಾಗ ಏನಕ್ಕಂದರೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಇಸ್ 1 ಇದೆ. ಸೊ ಲಿಮಿಟ್ h ಟೆನ್ಸ್ ಟು 0 ಕಾಸ್ ಆಫ್ 2x ಪ್ಲಸ್ h ಬೈ 2 ಆ್ಯಸ್ ಇಟ್ ಈಸು. ಇದಕ್ಕೆ ಲಿಮಿಟ್ h ಟೆನ್ಸ್ ಟು 0 ಸೈನ್ h ಬೈ 2 ಡಿವೈಡೆಡ್ ಬೈ h ಬೈ 2 ಇಸ್ 1. ಸೊ ಇಲ್ಲಿ ಲಿಮಿಟನ್ನು ಅಪ್ಲೈ ಮಾಡಿದ್ರೆ h ಟೆನ್ಸ್ ಟು 0. ಸೊ ಕಾಸ್ ಆಫ್ 2x ಪ್ಲಸ್ h ಪ್ಲೇಸಲ್ಲಿ 0 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಕಾಸ್ ಆಫ್ 2x ಪ್ಲಸ್ 0 ಇಸ್ 2x ಬೈ 2. ಸೊ 2 ಕ್ಯಾನ್ಸಲ್ ಆಗಿಬಿಟ್ಟು x. ಸೊ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ನೋಡಿ ಫಸ್ಟ್ ಏನಿದೆ ಇದು ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡಿಬಿಟ್ಟು ಡೆರಿವೇಟ್ ಮಾಡಬೇಕಂತ ಕೇಳ್ತಾನಲ್ಲ, ಇದು ಫಿಕ್ಸ್ ಕ್ವಶನ್ ಇದೆ ನೋಡಿ. ಯಾವುದಾದ್ರೂ ಒಂದು ಟ್ರಿಗ್ನೋಮೆಟ್ರಿಕ್ ಬರ್ಬೋದು. ಫಸ್ಟ್ ಪೇಪರಲ್ಲಿ ಏನು ಕೇಳಿದ್ನ ಸ್ಟ್ಯಾನ್ ಎಕ್ಸ್ ಕೇಳಿದ, ಸೆಕೆಂಡ್ ಪೇಪರಲ್ಲಿ ಸೈನ್ ಕೇಳಿದಂడి, ಅಥವಾ ಥರ್ಡ್ ಪೇಪರ್ ಫೋರ್ತ್ ಪೇಪರ್ ಅಥವಾ ಎನಿವಲ್ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಇದೇ ರಿಪೀಟು ಆಗ್ಬೋದು ಸೈನ್ ಎಕ್ಸು ಅಥವಾ ಕಾಸ್ ಎಕ್ಸ್ ಅಂತಲೂ ಕೂಡ ಕೇಳ್ಬೋದು. ಸೊ ಸೇಮ್ ಪ್ರೊಸೀಜರ್ ಸೇಮ್ ಇರುತ್ತೆ. ನೆಕ್ಸ್ಟ್ ನೋಡಿ 29th ಕ್ವೆಶನ್ ಇದೆ. ಇಫ್ ಪಿ ಆಫ್ ಎ ಕೊಟ್ಟಿದ್ದಾನೆ 2/3 ಆ್ಯಂಡ್ ಪಿ ಆಫ್ ಬಿ ಕೊಟ್ಟಿದ್ದಾನೆ 1/2. ಫೈಂಡ್ ಪಿ ಆಫ್ ಎ ಆರ್ ಬಿ ಆ್ಯಂಡ್ ಪಿ ಆಫ್ ಎ ಆ್ಯಂಡ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಿದ್ದಾನೆ ನೋಡಿ. ಇಂಡಿಪೆಂಡೆಂಟ್ ಅಂತ ಕೊಡ್ಬೋದು, ಇಲ್ಲ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತನೂ. ಅಂದರೆ ಇಂಡಿಪೆಂಡೆಂಟ್ ಅಂದಾಗ ಪಿ ಆಫ್ ಎ ಆ್ಯಂಡ್ ಬಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರುತ್ತೆ, ಅವಾಗ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರುತ್ತೆ. ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕೊಟ್ಟಿದ್ದಾನೆ. ಲೆಟ್ events A and B are mutually exclusive. ಸೊ ಎರಡು ಈವೆಂಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಪಿ ಆಫ್ ಎ ಆರ್ ಬಿ ಅಂತ ಕೇಳಿದ್ದಾನೆ ಫೈಂಡ್ ಮಾಡೋಕ್ಕೆ. ಸೊ ಪಿ ಆಫ್ ಎ ಆರ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಪಿ ಆಫ್ ಎ ಯೂನಿಯನ್ ಬಿ ಅಂತ. ಸೊ ಪಿ ಆಫ್ ಎ ಯೂನಿಯನ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಂತ. ಸೊ ಪಿ ಆಫ್ ಎ ಕೊಟ್ಟಿದ್ದಾನೆ, ಎಷ್ಟಿದೆ ನಮಗೆ ಕ್ವಶನಲ್ಲಿ? 2/3, ಪಿ ಆಫ್ ಬಿ 1/2. ಎಲ್ ಸಿ ಎಮ್ ತೊಗೊಂಡಾಗ 2 3 6 ಆಗುತ್ತೆ. 3 ಮತ್ತು 2 ಎಲ್ ಸಿ ಎಮ್. ಇವಾಗ 3 2s 2 3s 2 2s 4 ಪ್ಲಸ್ 1 3s 3. ಸೊ ಏನು ಬರುತ್ತೆ? 4 ಪ್ಲಸ್ 3s 7/6. ಯಾವುದಿದು? ಪಿ ಆಫ್ ಪ್ರೊಬಬಿಲಿಟಿ ಆಫ್ ಎ ಆರ್ ಬಿ ಅಂದರೆ 7/6 ಬಂತು. ಅದೇ ಥರ ಅವನು ಏನು ಕೇಳ್ತಿದ್ದಾನೆ? ಪಿ ಆಫ್ ಎ ಆ್ಯಂಡ್ ಬಿ ಅಂತ, ಆ್ಯಂಡ್ ಪಿ ಆಫ್ ಎ ಆ್ಯಂಡ್ ಬಿ ಅಂತ ಈಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಈಸ್ ಈಕ್ವಲ್ ಟು 0 ಬರುತ್ತೆ, ಅಥವಾ ಎಂಟಿ ಸೆಟ್ ಆಗಿರುತ್ತೆ. ಏನಕ್ಕಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಿದ್ದಾನೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ 0 ಅಂತಲೇ ತಗೊಳ್ಬೇಡೋಣ. ಓಕೆ, ಸೆಟ್ ಅಂತಲ್ಲ, ಓಕೆ 0ನ ತೊಗೊಂಡ್ಬಿಡ. ಸೊ ಈಸ್ ಈಕ್ವಲ್ ಟು 0. ಏನಕ್ಕಂದರೆ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಇಂಟರ್ಸೆಕ್ಷನ್ ಏನಾಗಿರುತ್ತೆ? ನಮಗೆ 0 ಬರುತ್ತೆ. ನೋಡಿ ನೆನಪಲ್ಲಿ ಇಟ್ಕೋಬೇಕು. ಯೂನಿಯನ್ ಕೇಳಿದಪ್ಪ ಅಂದರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಪಿ ಆಫ್ ಎ ಯೂನಿಯನ್ ಬಿ ಈಸ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಂತ ತೊಗೋಬೋದು. ಸೊ ಪಿ ಆಫ್ ಎ ಕೊಟ್ಟಿದ್ದಾನೆ, ಪಿ ಆಫ್ ಬಿ ಕೊಟ್ಟಿದ್ದಾನೆ, ಎರಡು ಎಡಿಷನ್ ಮಾಡಬೇಕಾದ್ರೆ ಎಲ್ ಸಿ ಎಮ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಪಿ ಆಫ್ ಎ ಆರ್ ಬಿ ಈಸ್ 7/6 ಬಂತು. ಅದೇ ಎ ಆ್ಯಂಡ್ ಬಿ ಅಂತಂದರೆ ಇಂಟರ್ಸೆಕ್ಷನ್ 0 ಆಗುತ್ತೆ. ಏನಕ್ಕಂದರೆ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ದಾಗ ಇಂಟರ್ಸೆಕ್ಷನ್ ಏನಾಗಿರುತ್ತೆ? ನಮಗೆ 0 ಆಗಿರುತ್ತೆ. ನೋಡಿ 29th ಕ್ವಶನ್ ಪ್ರೊಬಬಿಲಿಟಿ ಚಾಪ್ಟರಿಂದ ತೊಗೊಂಡಿರೋಂಥ ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.